Hello students, myself Abhilash, biology lecturer. Today we are going to study about second PU chapter, that is biodiversity and its conservation. So let's start the chapter. So ಬಯೋಡೈವರ್ಸಿಟಿ ಇಟ್ ಈಸ್ ಡಿಫೈನ್ಡ್ ಆ್ಯಸ್ ಬಯೋಡೈವರ್ಸಿಟಿನ ಯಾವ ರೀತಿ ಡಿಫೈನ್ ಮಾಡ್ಬೋದು ಅಂದರೆ ಬಯೋಡೈವರ್ಸಿಟಿ ಈಸ್ ಡಿಫೈನ್ಡ್ ಆ್ಯಸ್ ದಿ ಅಕರೆನ್ಸ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಜೀನ್ಸ್, ಜೀನ್ ಪೂಲ್, ಸ್ಪೀಸೀಸ್, ಹ್ಯಾಬಿಟ್ಯಾಟ್ಸ್ ಆ್ಯಂಡ್ ಎಕೋಸಿಸ್ಟಮ್ ಇನ್ ಅ ಗಿವನ್ ರೀಜನ್. ಒಂದು ಪ್ರದೇಶದಲ್ಲಿ ವಿವಿಧತೆಯಾಗಿ ಅಥವಾ ಡೈವರ್ಸಿಫೈಡ್ ಆಗಿರುವ ಜೀನ್ಸ್ ಇರಬಹುದು, ಜೀನ್ ಪೂಲ್ಸ್ ಇರ್ಬೋದು. ಜೀನ್ ಪೂಲ್ಸ್ ಅಂದ್ರೇನು? ಟೋಟಲ್ ನಂಬರ್ ಆಫ್ ಜೀನ್ಸ್ ಇನ್ ಅ ಪಾಪ್ಯುಲೇಷನ್. ಸ್ಪೀಸೀಸ್ ಆಗಿರಬಹುದು. ಸ್ಪೀಸೀಸ್ ಅಂದ್ರೇನು? ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ದಟ್ ಇಂಟರ್ಬ್ರೀಡ್ ದೆಮ್ಸೆಲ್ವ್ಸ್. ಆ್ಯಂಡ್ ಹ್ಯಾಬಿಟ್ಯಾಟ್ ಅಂದರೆ ದ ಪ್ಲೇಸ್ ವೇರ್ ಆರ್ಗ್ಯಾನಿಸಮ್ಸ್ ಲಿವ್. ಗೊತ್ತಾಗ್ತಿದೆಯಾ? ಸೊ ಇದೆಲ್ಲ ವಿವಿಧತೆಗಳನ್ನು ಸೇರಿ ನಾವೇನಂತ ಕರಿತೀವಿ ಅಂದರೆ ಬಯೋಡೈವರ್ಸಿಟಿ ಅಂತ ಕರಿತೀವಿ. ಸೊ ಬಯೋಡೈವರ್ಸಿಟಿ ಇಟ್ ಈಸ್ ಡಿಫೈನ್ಡ್ ಆ್ಯಸ್ ದ ಅಕರೆನ್ಸ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಜೀನ್ಸ್, ಜೀನ್ ಪೂಲ್, ಸ್ಪೀಸೀಸ್, ಹ್ಯಾಬಿಟ್ಯಾಟ್ಸ್ ಆ್ಯಂಡ್ ಎಕೋಸಿಸ್ಟಮ್ ಇನ್ ಅ ಗಿವನ್ ರೀಜನ್. ಸೊ ಬಯೋ ಅಂದರೆ ಲಿವಿಂಗ್, ಡೈವರ್ಸಿಟಿ ಅಂದರೆ ವೆರೈಟಿ. ಸೊ ವೆರೈಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಪ್ರೆಸೆಂಟ್ ಇನ್ ಅ ಪರ್ಟಿಕ್ಯುಲರ್ ಹ್ಯಾಬಿಟ್ಯಾಟ್ ಆರ್ ಇನ್ ಅ ಎಕೋಸಿಸ್ಟಮ್. ಸೊ ದ ಟರ್ಮ್ ಬಯೋಡೈವರ್ಸಿಟಿ ವಾಸ್ ಗಿವನ್ ಬೈ, ಬಯೋಡೈವರ್ಸಿಟಿ ಅನ್ನೋ ಪದವನ್ನು ಯಾರು ಕೊಟ್ಟಿದ್ದು ಅಂದರೆ ನಮಗೆ ದೆರ್ ಈಸ್ ವೆಲ್ ನೋನ್ ಸೋಷಿಯೋಬಯಾಲಜಿಸ್ಟ್, ದಟ್ ಈಸ್ ಎಡ್ವರ್ಡ್ ವಿಲ್ಸನ್. ದಿಸ್ ಎಡ್ವರ್ಡ್ ವಿಲ್ಸನ್ gave a name biodiversity. So the term biodiversity was given by a sociobiologist Edward Wilson to describe that biodiversity is a combined diversity at all the level of biological organization. So Edward ವಿಲ್ಸನ್ ಏನು ಹೇಳ್ತಾರೆ ಅಂದರೆ ಬಯೋಡೈವರ್ಸಿಟಿ ಅಂದರೆ ಎಲ್ಲ ಲೆವೆಲ್ನ ಡೈವರ್ಸಿಟಿಗಳನ್ನು ಸೇರಿದರೆ ಏನಾಗುತ್ತೆ, ಬಯೋಡೈವರ್ಸಿಟಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಮಗೆ ಗೊತ್ತಿರೋ ಒಂದು ಸ್ಟ್ಯಾಟಿಸ್ಟಿಕಲ್ ಡಾಟಾ ಪ್ರಕಾರ ನಮ್ಮ ಪ್ರಪಂಚದಲ್ಲಿ ಇನ್ ದಿ ಎಂಟೈರ್ ಅರ್ತ್ ವಿ ಹ್ಯಾವ್ 20,000 ಸ್ಪೀಸೀಸ್ ಆಫ್ ಆ್ಯಂಟ್ಸ್. 20,000 ರೀತಿಯ ಇರುವೆಗಳನ್ನು ನೋಡ್ತೀವಿ. ಆ್ಯಂಡ್ ವಿ ಸಿ ಅಬೌಟ್ 3 lakh ಸ್ಪೀಸೀಸ್ ಆಫ್ ಬಿಟಲ್ಸ್. Beetles is an arthropod, 28,000 species of fishes and nearly 20,000 species of orchids. Orchids are the monocotyledonous flowers. ಸೊ ನಾನು ಆವಾಗಲೇ ಹೇಳಿದೆ, ಎಡ್ವರ್ಡ್ ವಿಲ್ಸನ್ ಏನು ಹೇಳ್ದ, ಬಯೋಡೈವರ್ಸಿಟಿ ಈಸ್ ಅ ಕಂಬೈನ್ಡ್ ಲೆವೆಲ್ ಆಫ್ ಆಲ್ ದ ಟೈಪ್ಸ್ ಆಫ್ ಡೈವರ್ಸಿಟಿ ಅಂತ ಅಂದ. ಸೊ ಲೆವೆಲ್ಸ್ ಆಫ್ ಬಯೋಡೈವರ್ಸಿಟಿಲಿ 3 ಲೆವೆಲ್ಗಳಿವೆ. ಒಂದು ಜೆನೆಟಿಕ್ ಡೈವರ್ಸಿಟಿ, ಇನ್ನೊಂದು ಸ್ಪೀಸೀಸ್ ಡೈವರ್ಸಿಟಿ ಆ್ಯಂಡ್ ಥರ್ಡ್ ಒನ್ ಈಸ್ ಎಕಲಾಜಿಕಲ್ ಡೈವರ್ಸಿಟಿ. ಸೊ ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್ ಇನ್ ಡೀಟೇಲ್. ಸೊ ಮೊದಲಿಗೆ ನಾವು ಜೆನೆಟಿಕ್ ಡೈವರ್ಸಿಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಜೆನೆಟಿಕ್ ಡೈವರ್ಸಿಟಿ ನೋಡಿ, ಜೆನೆಟಿಕ್ ಡೈವರ್ಸಿಟಿ ಮೀನ್ಸ್ ಡೈವರ್ಸಿಟಿ ದಟ್ ಅಕರ್ಸ್ ಇನ್ ಜೀನ್ ಲೆವೆಲ್ ಆರ್ ಜೆನೆಟಿಕ್ ಲೆವೆಲ್. ನಮಗೆ ಗೊತ್ತಿದೆ ಜೀನ್ಸ್ ಅಂದ್ರೇನು, ಜೀನ್ಸ್ ಆರ್ ದಿ ಯೂನಿಟ್ ಆಫ್ ಹೆರಿಡಿಟಿ ಅಂತ ಗೊತ್ತಿದೆ ಅಲ್ವಾ. ಸೊ ಜೆನೆಟಿಕ್ ಡೈವರ್ಸಿಟಿ ದಟ್ ಎನೇಬಲ್ಸ್ ದ ಪಾಪ್ಯುಲೇಷನ್ ಟು ಅಡ್ಯಾಪ್ಟ್ ಟು ಇಟ್ಸ್ ಎನ್ವಿರಾನ್ಮೆಂಟ್. ಜೆನೆಟಿಕ್ ಡೈವರ್ಸಿಟಿ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಆ ಪಾಪ್ಯುಲೇಷನ್, ಆ ಜನಸಂಖ್ಯೆ ಏನಾಗುತ್ತೆ ಪರ್ಟಿಕ್ಯುಲರ್ ಪರಿಸರಕ್ಕೆ, ಎನ್ವಿರಾನ್ಮೆಂಟಲ್ಲಿಗೆ ಅಡ್ಜಸ್ಟ್ ಆಗೋದಕ್ಕೆ ಏನು ಮಾಡುತ್ತೆ, ಸಹಾಯ ಮಾಡುತ್ತೆ. ನಮ್ಮ ದೇಶದಲ್ಲಿ ಇನ್ ಇಂಡಿಯಾ ವಿ ಹ್ಯಾವ್ ನಿಯರ್ಲಿ 50,000 ಜೆನೆಟಿಕಲಿ ಡಿಫರೆಂಟ್ ಸ್ಟ್ರೇನ್ಸ್ ಆಫ್ ರೈಸ್. 50,000 ತಳಿಯ ರೈಸ್ಗಳು ನಮ್ಮ ದೇಶದಲ್ಲಿವೆ. ಅದೇ ರೀತಿ 1,000 ವೆರೈಟೀಸ್ ಆಫ್ ಮ್ಯಾಂಗೋ ಪ್ಲ್ಯಾಂಟ್ಸ್ ಆರ್ ಪ್ರೆಸೆಂಟ್ ಇನ್ ಇಂಡಿಯಾ. 1,000 ವಿವಿಧತೆಯ ಮ್ಯಾಂಗೋ ಅಂದರೆ ಮಾವಿನ ಗಿಡಗಳು ಅಥವಾ ಮಾವಿನ ಹಣ್ಣುಗಳು ನಮ್ಮ ದೇಶದಲ್ಲಿದೆ ಅಂತ ನಾವು ಹೇಳ್ಬೋದು. ದಿಸ್ ಈಸ್ ಆಲ್ ಬಿಕಾಸ್ ಆಫ್ ಜೆನೆಟಿಕ್ ಡೈವರ್ಸಿಟಿ. ಸರಿನಾ? ಸೊ ಜೆನೆಟಿಕ್ ಡೈವರ್ಸಿಟಿ ಎಕ್ಸಾಂಪಲ್ ಕೊಡೋದಾದರೆ ವಿ ಗಿವ್ ಎನ್ ಎಕ್ಸಾಂಪಲ್ ಆಫ್ ದ ರಾಹುಲ್ಫಿಯಾ ಒಮಟೇರಿಯಾ. ಇಟ್ ಈಸ್ ಅ ಪ್ಲ್ಯಾಂಟ್ ದಟ್ ಗ್ರೋನ್ ಇನ್ ಹಿಮಾಲಯನ್ ರೀಜನ್ಸ್. ನೋಡಿ, ಈ ರಾಹುಲ್ಫಿಯಾ ಒಮಟೇರಿಯಾ ಅನ್ನುವ ಗಿಡ ಏನಾಗುತ್ತೆ, ಹಿಮಾಲಯ ಪ್ರದೇಶದಲ್ಲಿ ಬೆಳೆಯುತ್ತೆ. ಸೊ ಹಿಮಾಲಯದಲ್ಲಿ 3 ಭಾಗದಲ್ಲಿ, ಅಂದರೆ ಹಿಮಾಲಯ ಪೂರ್ತಿ ಈ ಗಿಡ ಬೆಳೆಯುತ್ತೆ, ಅದರಲ್ಲಿ 3 ಭಾಗದಲ್ಲಿ ಈ ಗಿಡನ ಸ್ಟಡಿ ಮಾಡಿದ್ರೆ 3 ಭಾಗದಲ್ಲೂ ಕೂಡ ಈ ಗಿಡದ ಕೆಮಿಕಲ್ ಯಾವುದಂದ್ರೆ ರಿಸರ್ಪಿನ್ ಅನ್ನುವ ಕೆಮಿಕಲ್ ಏನಾಗಿರುತ್ತೆ, ಬೇರೆ ಬೇರೆ ಜೀನ್ಸ್ ಇಂದ ಕೂಡಿರುತ್ತೆ. ಗಿಡ ಒಂದೇ, ಪ್ರದೇಶ ಒಂದೇ, ಬಟ್ ಬೆಳೆಯೋ ಗಿಡ ಒಂದೇ, ಪ್ರದೇಶನೂ ಕೂಡ ಒಂದೇ, ಬಟ್ ಆ ಬೇರೆ ಬೇರೆ ಪ್ರದೇಶದಲ್ಲಿರುವ ಗಿಡಗಳನ್ನ ತೆಗೆದುಕೊಂಡ್ರೆ ಅದರಲ್ಲಿರುವ ಕೆಮಿಕಲಲ್ಲಿ ಜೀನ್ ಲೆವೆಲ್ ಏನಾಗಿರುತ್ತೆ ಅಂದರೆ ಡಿಫರೆನ್ಸ್ ಇರುತ್ತೆ.
ಗೊತ್ತಾಗ್ತಿದೆಯಾ? ದಟ್ಸ್ ವೈ ದಿಸ್ ರಾಹುಲ್ಫಿಯೋಮೆಟೇರಿಯಾ ಈಸ್ ಟೇಕನ್ ಆಸ್ ಎನ್ ಎಕ್ಸಾಂಪಲ್ ಫಾರ್ ಜೆನೆಟಿಕ್ ಡೈವರ್ಸಿಟಿ. ಸೊ ರಾಹುಲ್ಫಿಯೋಮೆಟೇರಿಯಾ growing in different Himalayan regions might be show terms of potency and concentration of active chemical that is reserpine that in the different produces. ಗೊತ್ತಾಗ್ತಿದೆಯಾ? ಸೊ ಪ್ರದೇಶ ಒಂದೇ ಆದರೂ ಕೂಡ ಹಿಮಾಲಯದಲ್ಲಿ ಬೆಳೆಯೋದಾದರೂ ಕೂಡ ಬೇರೆ ಭಾಗದಲ್ಲಿ ನೋಡಿದಾಗ ಇದರಲ್ಲಿ ಕೆಮಿಕಲ್ ಕಂಟೆಂಟ್ ರಿಸರ್ಪಿನ್ ಏನಾಗಿರುತ್ತೆ ಬೇರೆ ಬೇರೆ ಇರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ಪೀಸೀಸ್ ಡೈವರ್ಸಿಟಿ. ಸ್ಪೀಸೀಸ್ ಅಂದರೆ ಗೊತ್ತಿದೆ, ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ದಟ್ ಇಂಟರ್ಬ್ರೀಡ್ ದೆಮ್ಸೆಲ್ವ್ಸ್. ಗೊತ್ತಾಗ್ತಿದೆಯಾ? ಸೊ ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಸ್ಪೀಸೀಸ್ ಈಸ್ ನೌನ್ ಆಸ್ ಸ್ಪೀಸಿಯೇಷನ್. ಸೊ ನಮ್ಮ ಭೂಮಂಡಲ ನೋಡಿದ್ರೆ ನಮ್ಮ ಇಂಡಿಯಾದಲ್ಲಿ ಮೇಜರಾಗಿ ನಾವು ವೆಸ್ಟರ್ನ್ ಘಾಟ್ಸ್ ಮತ್ತು ಈಸ್ಟರ್ನ್ ಘಾಟ್ಸ್ ಅಂತ ಹೇಳ್ತೀವಿ. ಸೊ ಸ್ಪೀಸೀಸ್ ಡೈವರ್ಸಿಟಿ ಬಗ್ಗೆ ಹೇಳೋದಾದರೆ ವೆಸ್ಟರ್ನ್ ಘಾಟ್ಸ್ ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಬಯೋಡೈವರ್ಸಿಟಿ ಜಾಸ್ತಿ ಇದೆ ಕಂಪೇರ್ಡ್ ಟು ಈಸ್ಟರ್ನ್ ಘಾಟ್ಸ್. ಸೊ ಯಾಕೆ ರೀಸನ್ ಅಂತ ಹೇಳಿದ್ರೆ ದ ಮೇಜರ್ ರೀಸನ್ ಫಾರ್ ದ ಮೋರ್ ಬಯೋಡೈವರ್ಸಿಟಿ ಇನ್ ವೆಸ್ಟರ್ನ್ ಘಾಟ್ಸ್ ಈಸ್ ಬಿಕಾಸ್ ದ ವೆಸ್ಟರ್ನ್ ಘಾಟ್ಸ್ ಹ್ಯಾವ್ ಮೋರ್ ಆಂಫಿಬಿಯನ್ ಪಾಪ್ಯುಲೇಷನ್ ದ್ಯಾನ್ ದ ಈಸ್ಟರ್ನ್ ಘಾಟ್ಸ್. ವೆಸ್ಟರ್ನ್ ಘಾಟ್ಸಲ್ಲಿ ಆಂಫಿಬಿಯನ್ ಪಾಪ್ಯುಲೇಷನ್ ಏನಾಗಿದೆ ಜಾಸ್ತಿ ಇದೆ ಕಂಪೇರ್ಡ್ ಟು ಈಸ್ಟರ್ನ್ ಘಾಟ್ಸ್. ನೆಕ್ಸ್ಟ್ ಎಕೊಲಾಜಿಕಲ್ ಡೈವರ್ಸಿಟಿ. ಸೊ ಎಕೊಲಾಜಿಕಲ್ ಡೈವರ್ಸಿಟಿ ನಾವು ಅನೇಕ ರೀತಿಯ ಹ್ಯಾಬಿಟ್ಯಾಟ್ಸ್ನ ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಆಫ್ ಇಂಡಿಯಾ ವಿ ಅಬ್ಸರ್ವ್ ಡೆಸರ್ಟ್ಸ್, ಮರುಭೂಮಿ ನೋಡ್ತೀವಿ. ವಿ ಅಬ್ಸರ್ವ್ ರೈನ್ ಫಾರೆಸ್ಟ್, ವಿ ಅಬ್ಸರ್ವ್ ಮ್ಯಾಂಗ್ರೂವ್ಸ್, ಕೋರಲ್ ರೀವ್ಸ್, ವೆಟ್ಲ್ಯಾಂಡ್, ಎಸ್ಚುರೀಸ್, ಆಲ್ಫೈನ್ ಮಿಯೋಡ್ಯೂ. ಗೊತ್ತಾಗ್ತಿದೆಯಾ? ಹ್ಯಾಸ್ ಗ್ರೇಟರ್ ಎಕೋಸಿಸ್ಟಮ್ ಡೈವರ್ಸಿಟಿ. ಸೊ ಅನೇಕ ರೀತಿಯ ನಮ್ಮ ದೇಶದಲ್ಲಿ ಎಕೊಲಾಜಿಕಲ್ ಡೈವರ್ಸಿಟಿಗಳನ್ನ ನೋಡ್ತೀವಿ. ಯಾವ್ದು ನೋಡ್ತೀವಿ ಅಂದರೆ ಡೆಸರ್ಟ್ ಆಗಿರ್ಬೋದು, ರೈನ್ ಫಾರೆಸ್ಟ್ ಆಗಿರ್ಬೋದು, ಮ್ಯಾಂಗ್ರೋವ್ಸ್ ಆಗಿರ್ಬೋದು, ಕೋರಲ್ ರೀಫ್ ಆಗಿರ್ಬೋದು, ವೆಟ್ಲ್ಯಾಂಡ್ಸ್ ಆಗಿರ್ಬೋದು, ಎಸ್ಚುರೀಸ್, ಆಲ್ಫನ್ ಮಿಯೋಡ್ಯೂಸ್. ಸೊ ಇದೆಲ್ಲ ಕೂಡ ಎಕೊಲಾಜಿಕಲ್ ಡೈವರ್ಸಿಟಿಗೆ ಎಕ್ಸಾಂಪಲ್. ಸೊ ವಿ ಕಂಪ್ಲೀಟೆಡ್ 3 ಲೆವೆಲ್ಸ್ ಆಫ್ ಬಯೋಡೈವರ್ಸಿಟಿ: ಜೆನೆಟಿಕ್ ಡೈವರ್ಸಿಟಿ, ಸ್ಪೀಸೀಸ್ ಡೈವರ್ಸಿಟಿ ಆ್ಯಂಡ್ ಎಕೊಲಾಜಿಕಲ್ ಡೈವರ್ಸಿಟಿ. ಸೊ ಗ್ಲೋಬಲ್ ಸ್ಪೀಸೀಸ್ ಬಯೋಡೈವರ್ಸಿಟಿ, ಆಲ್ ಓವರ್ ಎಂಟೈರ್ ಗ್ಲೋಬ್ ಅಂದರೆ ಪ್ರಪಂಚದಲ್ಲಿ ಎಷ್ಟು ಸ್ಪೀಸೀಸ್ಗಳಿವೆ ಅಂತ ಒಂದು ಮೆಜರ್ಮೆಂಟ್ನ ಬಗ್ಗೆ ಒಂದು ಸ್ವಲ್ಪ ಡಾಟಾ ಇದೆ, ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಗ್ಲೋಬಲ್ ಸ್ಪೀಸೀಸ್ ಡೈವರ್ಸಿಟಿ ಮೀನ್ಸ್ ಟೋಟಲ್ ಸ್ಪೀಸೀಸ್ ಪ್ರೆಸೆಂಟ್ ಆನ್ ದಿ ಅರ್ತ್. ಇದೇನು ಹೇಳುತ್ತೆ ಅಂದರೆ ಭೂಮಿ ಮೇಲೆ ಎಷ್ಟು ಜೀವಿಗಳಿವೆ ಅಂತ ಹೇಳುತ್ತೆ. ಸೊ ಇದರಲ್ಲಿ ತುಂಬ ಅನಾಲಿಸಿಸ್ ಇದೆ. ಮೊದಲನೇ ಅನಾಲಿಸಿಸ್ ಅಕಾರ್ಡಿಂಗ್ ಟು IUCN ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್. ಸೊ ಈ IUCN 2004ರಲ್ಲಿ ಒಂದು ಡಾಟಾ ಕೊಡ್ತು. ದ ಟೋಟಲ್ ನಂಬರ್ ಆಫ್ ಪ್ಲಾಂಟ್ ಆ್ಯಂಡ್ ಅನಿಮಲ್ ಸ್ಪೀಸೀಸ್ ಆರ್ ಸ್ಲೈಟ್ಲಿ ಮೋರ್ ದ್ಯಾನ್ 1.5 ಮಿಲಿಯನ್. ಸೊ ಟೋಟಲ್ ನಂಬರ್ ಆಫ್ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸ್ನ ಸಂಖ್ಯೆ ಎಷ್ಟಿರುತ್ತೆ ಅಂದರೆ 1.5 ಮಿಲಿಯನ್ಕಿಂತ ಜಾಸ್ತಿ ಇರಬಹುದು ಅಂತ 2004ರಲ್ಲಿ IUCN ಹೇಳ್ತು. ದೆನ್ ಫಾರ್ ಮೆನಿ ಟ್ಯಾಕ್ಸಾನಮಿಕ್ ಗ್ರೂಪ್ಸ್ ಸ್ಪೀಸೀಸ್ ಇನ್ವೆಂಟರೀಸ್ ಆರ್ ಮೋರ್ ಕಂಪೀಟ್ ಇನ್ ಟೆಂಪರೇಟ್ ದ್ಯಾನ್ ಇನ್ ಟ್ರಾಪಿಕಲ್ ಕಂಟ್ರೀಸ್. ಅಂದರೆ ಆಹಾರಕ್ಕಾಗಿರ್ಬೋದು, ರಿಸೋರ್ಸಸ್ಗೋಸ್ಕರ ಆಗಿರ್ಬೋದು, ಜೀವಿಗಳಲ್ಲಿ ಕಾಂಪಿಟೇಷನ್ ನೋಡೋದು ನಾವು ಟೆಂಪರೇಟ್ನ ಪ್ರದೇಶದಲ್ಲಿ, ಟ್ರಾಪಿಕಲ್ನ ಪ್ರದೇಶದಲ್ಲಿ ಈ ರೀತಿ ಕಾಂಪಿಟೇಷನ್ ಇರುವುದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಗೊತ್ತಾಗುತ್ತೆ ನಿಮಗೆ. ಅ ಮೋರ್ ಕನ್ಸರ್ವೇಟಿವ್ ಆ್ಯಂಡ್ ಸೈಂಟಿಫಿಕಲಿ ಸೌಂಡ್ ಎಸ್ಟಿಮೇಟ್. ಸೊ ಎಲ್ಲರೂ ಒಂದೊಂದು ರೀತಿ ಹೇಳಿದ್ರು, ಬಟ್ ಈಗ ನಾವೆಲ್ಲರೂ ಅಕ್ಸೆಪ್ಟ್ ಮಾಡಿರೋದು ಯಾರು ಹೇಳಿರೋದು ಅಂದರೆ ದೆರ್ ಈಸ್ ಅ ಪರ್ಸನ್ ನೌನ್ ಆ್ಯಸ್ ರಾಬರ್ಟ್ ಮೇ. ಈ ರಾಬರ್ಟ್ ಮೇ ಏನು ಹೇಳ್ತಾನೆ ಅಂದರೆ ದೆರ್ ಆರ್ ನಿಯರ್ಲಿ 7 ಮಿಲಿಯನ್ ಸ್ಪೀಸೀಸ್ ಆರ್ ಎಕ್ಸಿಸ್ಟ್ ಇನ್ ನೇಚರ್. ಅಂದರೆ ಇಡೀ ಪ್ರಪಂಚದಲ್ಲಿ 7 ಮಿಲಿಯನ್ ಬಯೋಡೈವರ್ಸಿಟಿ ಇದೆ, ಅಂದರೆ ಜೀವ ವೈವಿಧ್ಯತೆ ಇದೆ ಅಂತ ಹೇಳ್ತಾನೆ. More than 75% of the species are recorded in animals, while plants comprise no more than 22% of total. ಇರುವ 100%ಅಲ್ಲಿ 70% ಜೀವಿಗಳು ಪ್ರಾಣಿಗಳಾಗಿದ್ದರೆ 22%ಕಿಂತ ಕಡಿಮೆ ಏನಿರ್ತವೆ ಅಂದರೆ ಸಸ್ಯಗಳಿವೆ ಅಂತ ಹೇಳ್ತಾರೆ. ಅಮಾಂಗ್ ಆ್ಯನಿಮಲ್ಸ್, ಇಡೀ ಪ್ರಪಂಚದಲ್ಲಿರುವ 70% ಆ್ಯನಿಮಲ್ಸಲ್ಲಿ ಕಂಪೇರ್ ಮಾಡಿದ್ರೆ ಅಮಾಂಗ್ ಆ್ಯನಿಮಲ್ಸ್ ಇನ್ಸೆಕ್ಟ್ಸ್ ಆರ್ ರಿಚ್ ಟ್ಯಾಕ್ಸಾನಮಿಕ್ ಗ್ರೂಪ್. ಇನ್ಸೆಕ್ಟ್ಸ್ ಏನಾಗಿದೆ ಜಾಸ್ತಿ ಇದೆ. ಸೊ ಎಷ್ಟು ಅಂದರೆ 70% ಆ್ಯನಿಮಲ್ಸಲ್ಲಿ 100% ಅನಿಮಲ್ಸಲ್ಲಿ 70% ಅನಿಮಲ್ಸ್ ಇನ್ಸೆಕ್ಟೇ ಇದೆ. ಅಂದರೆ 10 ಜೀವಿಗಳಲ್ಲಿ 7 ಜೀವಿ ಇನ್ಸೆಕ್ಟೇ ಇದೆ ಭೂಮಿ ಮೇಲೆ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಬಯೋಡೈವರ್ಸಿಟಿ ಇನ್ ಇಂಡಿಯಾ. ನಮ್ಮ ದೇಶದಲ್ಲಿ ಬಯೋಡೈವರ್ಸಿಟಿ ಯಾವ ರೀತಿ ಇದೆ?
ಆಲ್ದೋ ಇಂಡಿಯಾ ಹ್ಯಾಸ್ ಓನ್ಲಿ 2.4 ಆಫ್ ವರ್ಲ್ಡ್ಸ್ ಲ್ಯಾಂಡ್ ಏರಿಯಾ. ಸೊ ಇಡೀ ಪ್ರಪಂಚದ ಭೂಪ್ರದೇಶನ ಕಂಪೇರ್ ಮಾಡಿದ್ರೆ ನಮ್ಮ ದೇಶದ ಪ್ರದೇಶ ಕೇವಲ 2.4%. ಇಟ್ ಶೇರ್ ಗ್ಲೋಬಲ್ ಸ್ಪೀಸೀಸ್ ಡೈವರ್ಸಿಟಿ ಈಸ್ ಅಬೌಟ್ 8.1%. ಅಂದರೆ ನಮ್ಮ ದೇಶದಲ್ಲಿ 2.4% ಪ್ರಪಂಚದ ಭೂಮಿ ಇದ್ದರೆ ಪ್ರಪಂಚದಲ್ಲಿ ನಮ್ಮ ದೇಶದ ಸ್ಪೀಸೀಸ್ ಡೈವರ್ಸಿಟಿ ಅಂದರೆ ಜೀವ ವೈವಿಧ್ಯತೆ ಎಷ್ಟಿದೆ ಅಂದರೆ 8.1% ಇದೆ. ದಿಸ್ ಮೇಕ್ಸ್ ಇಂಡಿಯಾ ಈಸ್ ಒನ್ ಆಫ್ ದಿ 12 ಮೆಗಾ ಡೈವರ್ಸಿಟಿ ಕಂಟ್ರೀಸ್ ಇನ್ ದ ವರ್ಲ್ಡ್. ಸೊ ನಾವು ಟಾಪ್ 12 ಮೆಗಾ ಡೈವರ್ಸಿಫೈಡ್ ಕಂಟ್ರೀಸಲ್ಲಿ ನಾವು ಕೂಡ ಒಬ್ಬರು. ಅಬೌಟ್ 45,000 ಆಫ್ ಸ್ಪೀಸೀಸ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಟ್ವೈಸ್ ಆ್ಯಸ್ ಮೆನಿ ಅನಿಮಲ್ಸ್ ಹ್ಯಾಸ್ ರೆಕಾರ್ಡೆಡ್ ಇನ್ ಇಂಡಿಯಾ. 45,000 ಸಸ್ಯಗಳು ಹಾಗೆ 45,000 ದುಪ್ಪಟ್ಟು ಅಂದರೆ 90,000ದಷ್ಟು ಪ್ರಾಣಿಗಳು ನಮ್ಮ ದೇಶದಲ್ಲಿವೆ ಅಂತ ಕೂಡ ಹೇಳ್ತಾ ಹೋಗ್ತಿದ್ದಾರೆ. ಸೊ ನೋಡಿ, ಇಲ್ಲಿ ಡಯಾಗ್ರಾಮಲ್ಲಿ ನಾವು ಇನ್ವರ್ಟಿಬ್ರೇಟ್ಸ್, ವರ್ಟಿಬ್ರೇಟ್ಸ್ ಮತ್ತು ಪ್ಲ್ಯಾಂಟ್ಸ್ನ ಡೈವರ್ಸಿಟಿ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ನಾನು ಆವಾಗಲೇ ಹೇಳಿದೆ, ಮೇಜರಾಗಿ ಇನ್ವರ್ಟಿಬ್ರೇಟ್ಸಲ್ಲಿ ಜಾಸ್ತಿ ಜನಸಂಖ್ಯೆ ಇರುವ ಪ್ರದೇಶ ಯಾವುದು, ಜನಸಂಖ್ಯೆ ಇರುವ ಗುಂಪು ಯಾವುದು ಅಂದರೆ ಇನ್ಸೆಕ್ಟ್ಸ್. ಗೊತ್ತಾಗ್ತಿದೆಯಾ? ಸೊ ಆಫ್ಟರ್ ಇನ್ಸೆಕ್ಟ್ಸ್ ಮೊಲಸ್ಕನ್ಸ್, ದೆನ್ ಅದರ್ ಆ್ಯನಿಮಲ್ ಗ್ರೂಪ್ಸ್ ಆ್ಯಂಡ್ ಕ್ರಸ್ಟೇಷಿಯನ್ಸ್. ಅದೇ ವರ್ಟಿಬ್ರೇಟ್ಸಲ್ಲಿ ಬಂದರೆ ಮೇಜರ್ ಗ್ರೂಪ್ ಯಾವುದು ಅಂದರೆ ವರ್ಟಿಬ್ರೇಟ್ಸಲ್ಲಿ ಫಿಶಸ್. ಗೊತ್ತಾಗ್ತಿದೆಯಾ? ಅದೇ ಪ್ಲ್ಯಾಂಟ್ಸಲ್ಲಿ ಬಂದರೆ ಮೇಜರ್ ಜಾಸ್ತಿ ಸ್ಪೀಸೀಸ್ ಇರೋದು ಯಾವುದು ಅಂದರೆ ಪ್ಲ್ಯಾಂಟ್ಸಲ್ಲಿ ಆ್ಯಂಜಿಯೋಸ್ಪರ್ಮ್ಸ್ ಮತ್ತು ಫಂಗೈ. ಗೊತ್ತಾಗ್ತಿದೆಯಾ? ದೇ ಹ್ಯಾವ್ ಮೋರ್ ಬಯೋಡೈವರ್ಸಿಟಿ. ದೆನ್ ಪ್ಯಾಟ್ರನ್ಸ್ ಆಫ್ ಡೈವರ್ಸಿಟಿ. ಸೊ ಬಯೋಡೈವರ್ಸಿಟಿಲಿ 2 ಪ್ಯಾಟ್ರನ್ಸ್ ಇದೆ. ಗೊತ್ತಾಗ್ತಿದೆಯಾ? ಒಂದು ಲ್ಯಾಟಿಟ್ಯೂಡಿನಲ್ ಗ್ರೇಡಿಯಂಟ್ಸ್ ಆ್ಯಂಡ್ ಅನದರ್ ಒನ್ ಈಸ್ ಏರಿಯಾ ಸ್ಪೀಸೀಸ್ ರಿಲೇಷನ್ಶಿಪ್. ಸೊ ಪ್ಯಾಟ್ರನ್ಸ್ ಆಫ್ ಬಯೋಡೈವರ್ಸಿಟಿ ಇಂಡಿಕೇಟ್ ದ್ಯಾಟ್ ಬಯೋಡೈವರ್ಸಿಟಿ ಈಸ್ ನಾಟ್ ಯೂನಿಫಾರ್ಮ್ ಥ್ರೂ ಔಟ್ ದಿ ವರ್ಲ್ಡ್ ಆ್ಯಂಡ್ ಇಟ್ ಈಸ್ ಅಫೆಕ್ಟೆಡ್ ಬೈ. ಈ ಬಯೋಡೈವರ್ಸಿಟಿ ಪ್ಯಾಟ್ರನ್ ಏನು ಹೇಳುತ್ತೆ ಅಂದರೆ ಆದ್ಯಂತ ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆ ಹಾಗೆ ಇರುವುದಿಲ್ಲ. ಇಟ್ ವಿಲ್ ಚೇಂಜಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಆರ್ ಎಕೋಸಿಸ್ಟಮ್ ಟು ಎಕೋಸಿಸ್ಟಮ್. ಸೊ ಬದಲಾಗ್ತಾನೆ ಇರುತ್ತೆ. ಯಾಕೆ ಬದಲಾಗ್ತಿದೆ ಅಂದರೆ ರೀಸನ್ಸ್ ಆರ್ ದೇರ್. ಫಸ್ಟ್ ಒನ್, ಲ್ಯಾಟಿಟ್ಯೂಡಿನಲ್ ಗ್ರೇಡಿಯಂಟ್ಸ್ ಡೆಮಾನ್ಸ್ಟ್ರೇಟ್ ದಟ್ ದೇರ್ ಇಸ್ ಅ ಡಿಕ್ರೀಸ್ ಇನ್ ಸ್ಪೀಸೀಸ್ ಡೈವರ್ಸಿಟಿ ವೆನ್ ವಿ ಮೂವ್ ಫ್ರಮ್ ಈಕ್ವೆಟಾರ್ ಟು ಪೋಲಾರ್ ರೀಜನ್. ಸೊ ನಾವು ಆರ್ಗ್ಯಾನಿಸಮ್ ಮತ್ತು ಪಾಪ್ಯುಲೇಷನ್ ಚಾಪ್ಟರ್ನ ಡಿಸ್ಕಸ್ ಮಾಡಬೇಕಾದ್ರೆ ಟೆಂಪರೇಚರ್ ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿದ್ವಿ. ಸೊ ವೆನ್ ವಿ ಮೂವ್ ಫ್ರಮ್ ಈಕ್ವೆಟಾರ್ ಟು ಪೋಲಾರ್ ರೀಜನ್ ದ ಟೆಂಪರೇಚರ್ ಈಸ್ ಗ್ರ್ಯಾಜುಯಲಿ ಡಿಕ್ರೀಸಸ್ ಅಂತ. ಹೌದಾ? ಅದೇ ರೀತಿ ಅದನ್ನೇ ಇಲ್ಲಿ ಮತ್ತೆ ರಿಪೀಟ್ ಮಾಡ್ತಿದ್ದೀವಿ. ವೆನ್ ವಿ ಮೂವ್ ಫ್ರಮ್ ಈಕ್ವೆಟಾರ್ ಟು ಪೋಲಾರ್ ರೀಜನ್ ದ ಸ್ಪೀಸೀಸ್ ಡೈವರ್ಸಿಟಿ ಈಸ್ ಆಲ್ಸೋ ಡಿಕ್ರೀಸಸ್. ಅಂದರೆ ಟ್ರಾಪಿಕ್ಕಿಂದ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ 23.5 ನಾರ್ತ್ ಮತ್ತು ಕೆಳಗಡೆ ಆದರೆ 23.5 ಸೌತ್ ಬರುತ್ತಲ್ಲ, ಅದು ಟ್ರಾಪಿಕ್ ರೀಜನ್. ಆ ಟ್ರಾಪಿಕ್ಕಿಂದ ಟೆಂಪ್ರೇಟ್ಗೆ ಹೋಗ್ತೀವಿ, ಟೆಂಪ್ರೇಟಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ ಬಯೋಡೈವರ್ಸಿಟಿ. ಟೆಂಪ್ರೇಟಿಂದ ಸ್ಪೀಸೀಸ್ ರೀಜನಿಗೆ ಹೋಗ್ತೀವಿ, ಟೆಂಪ್ರೇಟಿಂದ ಪೋಲಾರ್ ರೀಜನಿಗೆ ಹೋಗ್ತೀವಿ. ಪೋಲಾರ್ ರೀಜನ್ ಅಂದರೆ ದ ರೀಜನ್ ವೇರ್ ಟೆಂಪರೇಚರ್ ಈಸ್ ಮೋರ್ -ಡಿಗ್ರಿ. ಗೊತ್ತಾಗ್ತಿದೆಯಾ? ಸೊ ಟೆಂಪರೇಚರ್ ಕಡಿಮೆ ಆದಷ್ಟು ಅಲ್ಲಿ ಜೀವ ವೈವಿಧ್ಯತೆ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಕೊಲಂಬಿಯಾ ಮೀನ್ಸ್ ಪಿಜನ್ ಬರ್ಡ್ ಈಸ್ ಲೊಕೇಟೆಡ್ ನಿಯರ್ ದ ಈಕ್ವೆಟಾರ್, ಹ್ಯಾಸ್ ಅರೌಂಡ್ 40,000 ಸ್ಪೀಸೀಸ್ ಆಫ್ ಬರ್ಡ್ಸ್. ಕೊಲಂಬಿಯಾ ಅನ್ನುವ ಪಕ್ಷಿ ಈಕ್ವೆಟಾರ್ ರೀಜನಲ್ಲಿತ್ತು. ಈಕ್ವೆಟಾರ್ ರೀಜನಲ್ಲಿ ಬಯೋಡೈವರ್ಸಿಟಿ ಜಾಸ್ತಿ ಇರುತ್ತೆ. ಆವಾಗ ಅದರ ಸಂಖ್ಯೆ 40,000 ಇತ್ತು. ಅದೇ ಅದು 41 ಡಿಗ್ರಿ ನಾರ್ತ್ ಅಂದರೆ ಟೆಂಪರೇಟ್ ರೀಜನಿಗೆ ಹೋಗ್ತಾ ಅದರ ಸಂಖ್ಯೆ ಏನಾಯಿತು ಅಂದರೆ 105 ಆಯಿತು. ಅದೇ ಮತ್ತೆ ಅದು 71 ಡಿಗ್ರಿ ನಾರ್ತ್ ಅಂದರೆ ನಿಯರ್ ಟು ಪೋಲಾರ್ ರೀಜನಿಗೆ ಹೋಗ್ತಾ ಅದರ ಸಂಖ್ಯೆ ಇನ್ನೂ ಕಡಿಮೆ ಆಗ್ತಾ ಇದೆ. ಗೊತ್ತಾಗ್ತಿದೆಯಾ? ಸೊ ವೆನ್ ವಿ ಮೂವ್ ಫ್ರಮ್ ಈಕ್ವೆಟಾರ್ ಟು ಪೋಲಾರ್ ದ ಬಯೋಡೈವರ್ಸಿಟೀಸ್ ಡಿಕ್ರೀಸಸ್. ಸ್ಟಡೀಸ್ ಇಂಡಿಕೇಟ್ಸ್ ದಟ್ ಟ್ರಾಪಿಕಲ್ ಏರಿಯಾಸ್ ಹ್ಯಾವ್ ಮೋರ್ ಬಯೋಡೈವರ್ಸಿಟಿ. ನಾನು ಆವಾಗಲೇ ಹೇಳಿದೆ, ಟ್ರಾಪಿಕಲ್ ಪ್ರದೇಶದಲ್ಲಿ ಬಯೋಡೈವರ್ಸಿಟಿ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಟೆಂಪರೇಟ್ ರೀಜನ್. ಸೊ ಯಾಕೆ ಅನ್ನೋದಾದರೆ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ತೀವಿ. ರೀಸನ್ ಫಾರ್ ಗ್ರೇಟರ್ ಬಯೋಡೈವರ್ಸಿಟಿ ಇನ್ ಟ್ರಾಪಿಕ್ಸ್. ಯಾಕೆ ಟ್ರಾಪಿಕ್ಸಲ್ಲಿ ಬಯೋಡೈವರ್ಸಿಟಿ ಜಾಸ್ತಿ ಇದೆ ಅಂದರೆ ಸ್ಪೀಸಿಯೇಷನ್ ಈಸ್ ಜನರಲಿ ಅ ಫಂಕ್ಷನ್ ಆಫ್ ಟೈಮ್. ಅಂದರೆ ಟ್ರಾಪಿಕಲಲ್ಲಿ ಏನಾಗಿದೆ ಅಂತಂದರೆ ದೇರ್ ಈಸ್ ನೋ ಗ್ಲೇಸಿಯೇಷನ್. ಗ್ಲೇಸಿಯೇಷನ್ ಅಂದರೆ ಹಿಮಪಾತ ಆಗುವುದು ಅಂತ ಅರ್ಥ. ಸೊ ಹಿಮಪಾತ ಆದರೆ ಏನಾಗುತ್ತೆ, ಸಮುದ್ರದಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗುತ್ತೆ. ಹೌದಾ? ನೀರಿನ ಮಟ್ಟ ಜಾಸ್ತಿ ಆದರೆ ಜೀವಿಗಳೆಲ್ಲ ಸುತ್ತಮುತ್ತ ಇರುವ ಪ್ರದೇಶ ಎಲ್ಲ ಏನಾಗುತ್ತೆ, ನಾಶ ಆಗುತ್ತೆ. ಸುತ್ತಮುತ್ತ ಇರುವ ಪ್ರದೇಶ ನಾಶ ಆದರೆ ಬಯೋಡೈವರ್ಸಿಟಿ ಕೂಡ ನಾಶ ಆಗುತ್ತೆ. ಸೊ ದಿಸ್ ಟೈಪ್ ಆಫ್
what we call them as ಗ್ಲೇಸಿಯೇಷನ್ ಈ ಸೀನ್ ಇನ್ ಟೆಂಪರೇಟ್ ರೀಜನ್. ಈ ರೀತಿಯ ಗ್ಲೇಸಿಯೇಷನ್ ಏನಾಗಿತ್ತು, ಟೆಂಪರೇಟ್ ಪ್ರದೇಶದಲ್ಲಾಗಿತ್ತು. ಹಾಗಾಗಿ ಟೆಂಪರೇಟ್ ರೀಜನಲ್ಲಿ ಬಯೋಡೈವರ್ಸಿಟಿ ಕಡಿಮೆ ಇದೆ. ಬಟ್ ಟ್ರಾಪಿಕಲ್ ರೀಜನಲ್ಲಿ ಈ ರೀತಿ ಯಾವತ್ತೂ ಗ್ಲೇಸಿಯೇಷನ್ ಆಗಿಲ್ಲ, ಹಿಮಪಾತ ಆಗಿಲ್ಲ. ಸೊ ಪ್ರಕೃತಿ ವಿಕೋಪ ಏನೂ ಆಗಿಲ್ಲ. ಹಾಗಾಗಿ ಟ್ರಾಪಿಕಲ್ ರೀಜನಲ್ಲಿ ಬಯೋಡೈವರ್ಸಿಟಿ ಜಾಸ್ತಿ ಇದೆ ಅಂತ ಒಂದು ವಾದ ಹೇಳುತ್ತೆ. ಸೊ ಟ್ರಾಪಿಕಲ್ ಎನ್ವಿರಾನ್ಮೆಂಟ್ ಅನ್ಲೈಕ್ ಟೆಂಪರೇಟ್ಸ್ ಹ್ಯಾಸ್ ಲೆಸ್ ಸೀಸನಲ್. ಅಂದರೆ ಟ್ರಾಪಿಕಲ್ ಪ್ರದೇಶದಲ್ಲಿ ಸೀಸನಲ್ ವೇರಿಯೇಷನ್ ಆಗ್ತಿರುವುದಿಲ್ಲ. ಅಂದರೆ ಸಮ್ಮರ್ ಆಗಿರ್ಬೋದು, ವಿಂಟರ್ ಆಗಿರ್ಬೋದು, ರೈನಿ ಸೀಸನ್ ಅಂತ ಈ ರೀತಿ ವೇರಿಯೇಷನ್ ಆಗ್ತಿರಲಿಲ್ಲ. ಸೊ ದ ಬಯೋಡೈವರ್ಸಿಟಿ ಇನ್ ಟ್ರಾಪಿಕಲ್ ರೀಜನ್ ಈಸ್ ಕಾನ್ಸ್ಟೆಂಟ್ ಬಿಕಾಸ್ ದೇರ್ ಈಸ್ ನೋ ಚೇಂಜಸ್ ಇನ್ the seasons. But where in the case of temperate region there is more seasonal diversity and it's promote ecological niche also. ಗೊತ್ತಾಗ್ತಿದೆಯಾ? ಸೊ ನೆಕ್ಸ್ಟ್, ಟ್ರಾಪಿಕಲ್ ರೀಜನ್ ಹ್ಯಾವ್ ಪ್ರಾಪರ್ ಸೋಲಾರ್ ಎನರ್ಜಿ. ಸೊ ಟ್ರಾಪಿಕಲ್ ಪ್ರದೇಶದಲ್ಲಿ ಸೋಲಾರ್ ಎನರ್ಜಿ ಕರೆಕ್ಟಾಗಿ ಸಿಗ್ತಿತ್ತು. ಹಾಗಾಗಿ ಎಲ್ಲ ಜೀವಿಗಳು ಸೋಲಾರ್ ಎನರ್ಜಿನ ಬಳಸ್ಕೊಳ್ತಾ ಇದ್ವು. ಸ್ಪೆಷಲಿ ಪ್ಲ್ಯಾಂಟ್ಸ್. ದ ಪ್ಲ್ಯಾಂಟ್ಸ್ ಯುಟಿಲೈಸ್ ಸೋಲಾರ್ ಎನರ್ಜಿ ಟು ಅಂಡರ್ಗೋ ಫೋಟೋಸಿಂಥಸಿಸ್. ಬಟ್ ಟೆಂಪರೇಟ್ ರೀಜನಲ್ಲಿ ಈ ರೀತಿ ವಾಟ್ ವಿ ಕಾಲ್ ದೆಮ್ ಸೋಲಾರ್ ಎನರ್ಜಿ ಪ್ರಾಪರಾಗಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ಅಲ್ಲೂ ಕೂಡ ಬಯೋಡೈವರ್ಸಿಟಿ ಕಡಿಮೆ ಆಗುವ ಸಾಧ್ಯತೆ ಇತ್ತು ಅಂತ ಹೇಳ್ತಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ PU ಎಕ್ಸಾಮ್ಸ್. ನೆಕ್ಸ್ಟ್, ಸೊ ಆವಾಗಲೇ ಹೇಳೋದಾದರೆ ಟ್ರಾಪಿಕಲ್, ಟೆಂಪರೇಟ್ ಮತ್ತು ಪೋಲಾರಲ್ಲಿ ಬಯೋಡೈವರ್ಸಿಟಿ ಕಡಿಮೆ ಇದೆ ಅಂತ ಹೇಳಿದ್ವಿ, ಹೌದಾ? ಸೊ ಅದಕ್ಕೆ ಇಲ್ಲಿ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದಾರೆ. ಇಂಡಿಯಾ with much of its land area in the tropical altitudes has about more than 1200 species of birds. ನಾವು ಟ್ರಾಪಿಕಲ್ ಪ್ರದೇಶದಲ್ಲಿ ಸೇರುವುದರಿಂದ ನಮ್ಮಲ್ಲಿ ಬಯೋಡೈವರ್ಸಿಟಿ ಜಾಸ್ತಿ ಇದೆ. ಸೊ ಎಷ್ಟಿದೆ ಅಂದರೆ ನಿಯರ್ಲಿ 1200 ಸ್ಪೀಸೀಸ್ ಆಫ್ ಬರ್ಡ್ಸ್ ನಮ್ಮ ದೇಶದಲ್ಲಿದೆ. ಅಂದರೆ 1200 ವಿವಿಧ ರೀತಿಯ ಪಕ್ಷಿಗಳು ನಮ್ಮ ದೇಶದಲ್ಲಿದೆ. ಗೊತ್ತಾಗ್ತಿದೆಯಾ? ದೆನ್ ಅಮೆಝಾನ್ ರೈನ್ ಫಾರೆಸ್ಟ್ ಇನ್ ಸೌತ್ ಅಮೇರಿಕಾ ಹ್ಯಾಸ್ ದ ಲಾರ್ಜೆಸ್ಟ್ ಬಯೋಡೈವರ್ಸಿಟಿ ಆನ್ ಅರ್ತ್. ಇಟ್ ಹೋಮ್ಸ್ 40,000 ಸ್ಪೀಸೀಸ್ ಆಫ್ ಪ್ಲ್ಯಾಂಟ್ಸ್. ಅಮೆಝಾನ್ ಕಾಡಿನಲ್ಲಿ 40,000 ರೀತಿಯ ವಿವಿಧ ರೀತಿಯ ಸಸ್ಯಗಳಿವೆ. 3,000 ರೀತಿಯ ಫಿಶಸ್ ಅಂದರೆ ಮೀನುಗಳಿವೆ. 1,300 ಬರ್ಡ್ಸ್ಗಳಿವೆ. 427 ಮ್ಯಾಮಲ್ಸ್ ಇವೆ. 427 ಆ್ಯಂಫಿಬಿಯನ್ಸ್ ಇದೆ. 378 ರೆಪ್ಟೈಲ್ಸ್ ಇದೆ. ಅದೇ ರೀತಿ 1,25,000 ವಿವಿಧ ರೀತಿಯ ಇನ್ವರ್ಟಿಬ್ರೇಟ್ಸ್ಗಳು ಇದೆ ಅಂತ ಹೇಳ್ತಾರೆ. ಸೈಂಟಿಸ್ಟ್ ಎಸ್ಟಿಮೇಟ್ ದಟ್ ಇನ್ ದೀಸ್ ರೈನ್ ಫಾರೆಸ್ಟ್ ದೆರ್ ಮೈಟ್ ಬಿ ಅಟ್ ಲೀಸ್ಟ್ 2 million ಇನ್ಸೆಕ್ಟ್ ಸ್ಪೀಸೀಸ್ ವೆಯ್ಟಿಂಗ್ ಟು ಬಿ ಡಿಸ್ಕವರ್ಡ್ ಆ್ಯಂಡ್ ನೇಮ್. ಸೊ ವಿಜ್ಞಾನಿಗಳು ಇನ್ನೂ ಕೂಡ ಹೇಳ್ತಾರೆ ಅಂದರೆ ಈ ಅಮೆಝಾನ್ ಕಾಡಿನಲ್ಲಿ ಇನ್ನೂ 2 ಮಿಲಿಯನ್ ವಿವಿಧ ಪ್ರಭೇದಗಳ ಇನ್ಸೆಕ್ಟ್ಸ್ಗಳಿವೆ, ಕೀಟಗಳಿವೆ. ಅದನ್ನಿನ್ನೂ ನಾವು ಯಾರೂ ಡಿಸ್ಕವರಿ ಮಾಡಿಲ್ಲ, ಮುಂದೆ ಮಾಡುವುದಿದೆ ಅಂತ ಕೂಡ ಹೇಳ್ತಾ ಹೋಗ್ತಿದ್ದಾರೆ. ದೆನ್ ಸೊ ಪ್ಯಾಟ್ರನ್ಸ್ ಆಫ್ ಬಯೋಡೈವರ್ಸಿಟಿಲಿ 2 ಪ್ಯಾಟ್ರನ್. ಒಂದು ಫಸ್ಟ್ ಒನ್ ಲ್ಯಾಟಿಟ್ಯೂಡಿನಲ್ ಗ್ರೇಡಿಯಂಟ್ಸ್. ಸೊ ವೆನ್ ವಿ ಮೂವ್ ಫ್ರಮ್ ಈಕ್ವೆಟಾರ್ ಟು ಪೋಲಾರ್ ರೀಜನ್ ದ ಸ್ಪೀಸೀಸ್ ಡೈವರ್ಸಿಟಿ ಇಸ್ ಗ್ರ್ಯಾಜುಯಲಿ ಡಿಕ್ರೀಸಸ್. ಸೊ ಇನ್ನೊಂದು ಏನು ಅಂತಂದರೆ ಏರಿಯಾ ಸ್ಪೀಸೀಸ್ ರಿಲೇಷನ್ಶಿಪ್. ಸೊ ಏರಿಯಾ ಸ್ಪೀಸೀಸ್ ರಿಲೇಷನ್ಶಿಪ್ ಏನು ಹೇಳುತ್ತೆ ಅಂದರೆ ಆ್ಯಸ್ ಏರಿಯಾ ಇನ್ಕ್ರೀಸಸ್, ಸೊ ಜಾಗ ಜಾಸ್ತಿ ಆದಷ್ಟು ಆ್ಯಸ್ ಏರಿಯಾ ಇನ್ಕ್ರೀಸಸ್ ದ ಬಯೋಡೈವರ್ಸಿಟಿ ಲೆವೆಲ್ ಈಸ್ ಆಲ್ಸೋ ಇನ್ಕ್ರೀಸಸ್. ಅಂದರೆ ಜಾಗ ಜಾಸ್ತಿ ಆದಷ್ಟು ಸೊ ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆ ಅಂದರೆ ಜೀವಿಗಳ ಸಂಖ್ಯೆನೂ ಕೂಡ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನು ಪ್ರಪೋಸ್ ಮಾಡಿದ್ದು ಯಾರು ಅಂದರೆ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅನ್ನುವ ವಿಜ್ಞಾನಿ. ಹೀ ಈಸ್ ಫ್ರಮ್ ಜರ್ಮನ್. ಜರ್ಮನಿ ದೇಶದ ಒಬ್ಬ ವಿಜ್ಞಾನಿ ಅಲೆಕ್ಸಾಂಡರ್ ವಾನ್ ಹುಂಬೋಲ್ಟ್ ಅನ್ನೋರು ಈ ಏರಿಯಾ ಸ್ಪೀಸೀಸ್ ರಿಲೇಷನ್ಶಿಪ್ನ ಪ್ರಪೋಸ್ ಮಾಡ್ತಾರೆ. ಸೊ ಅವ್ರು ಏನು ಹೇಳ್ತಾರೆ ಅಂದರೆ ಅಲೆಕ್ಸಾಂಡರ್ ವಾನ್ ಹುಂಬೋಲ್ಟ್, ಅ ಜರ್ಮನ್ ನ್ಯಾಚುರಲಜಿಸ್ಟ್ ಆ್ಯಂಡ್ ಜಿಯೋಗ್ರಾಫರ್ observed that within a region species richness increased with increasing explored area but up to a limit. ಅಂದರೆ ಸ್ಪೀಸೀಸ್ನ ಪ್ರಭೇದ ಜಾಸ್ತಿ ಆಗ್ತಾ ಹೋಗ್ತಿದೆ ಆ್ಯಸ್ ದ ಏರಿಯಾ ಇನ್ಕ್ರೀಸಸ್. ಯಾವ ರೀತಿ ಏರಿಯಾ ಜಾಸ್ತಿ ಆದಷ್ಟು ಸ್ಪೀಸೀಸ್ನ ಡೈವರ್ಸಿಟಿ ಏನಾಗ್ತಿದೆ, ಜಾಸ್ತಿ ಆಗ್ತಿದೆ. ಬಟ್ ಅಪ್ ಟು ಅ ಲಿಮಿಟ್. ಸೊ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಆಗೋದಿಲ್ಲ, ಒಂದು ಲಿಮಿಟ್ನಲ್ಲಿ ಅದು ಜಾಸ್ತಿ ಆಗುತ್ತೆ. ಸೊ ದಟ್ ಹಿ ಗಿವ್ ಅ ಗ್ರಾಫ್ ದಟ್ ಶೋಸ್ ಹೈಪರ್ಬೋಲಿಕ್ ಕರ್ವ್. ನೋಡಿ ಇಲ್ಲಿ ಒಂದು ಹೈಪರ್ಬೋಲಾ ಕರ್ವ್ ಬಂದಿದೆಯಲ್ಲ, ದಿಸ್ ಹೈಪರ್ಬೋಲಾ ಕರ್ವ್ ಮೇನ್ಲಿ ಟೆಲ್ಸ್ ಅಬೌಟ್ the area species relationship that explain that S is equal to CAZ, CA to the power of Z. So in fact the relation between species richness and area for a wide variety of taxa, ಇದು ಯಾವುದಕ್ಕೆ ಅಪ್ಲೈ ಆಗುತ್ತೆ ಅಂತಂದರೆ
ತುಂಬ ವಿವಿಧತೆಯ ತುಂಬ ಜಾಸ್ತಿ ಸ್ಪೀಸೀಸ್ ಡೈವರ್ಸಿಟಿ ಇರುವ ಪ್ರಭೇದಗಳಿಗೆ ಅಪ್ಲೈ ಆಗುತ್ತೆ ಅಂತ ಹೇಳ್ತಾನೆ. ದಟ್ ಮೇನ್ಲಿ ಇನ್ಕ್ಲೂಡ್ ಆಂಜಿಯೋಸ್ಪರ್ಮಿಕ್ ಪ್ಲಾಂಟ್ಸ್, ಬರ್ಡ್ಸ್, ಬ್ಯಾಟ್ಸ್ ಆ್ಯಂಡ್ ಫ್ರೆಶ್ ವಾಟರ್ ಫಿಶಸ್. And he explained that the graph will term hyperbolic curve, that is S is equal to CAZ. ಸೊ ಈಗ ಹೈಪರ್ಬೋಲಾ ಕರ್ವ್ ಬಂದಿದೆ. ಸೊ ನಾವೇನಾದರೂ S is equal to CAZ ಏನಾದರೂ ಲಾಗ್ ಅಪ್ಲೈ ಮಾಡಿದ್ರೆ ವಿ ಗೆಟ್ ಅ ಈಕ್ವೇಷನ್ log S is equal to log C plus Z log A. ಗೊತ್ತಾಗ್ತಿದೆಯಾ? ಸೊ ಅದೇ S is equal to CA ಟು ದಿ ಪವರ್ ಆಫ್ ಝಡ್ ಏನಾದರೂ ನಾವು ಲಾಗ್ ಅಪ್ಲೈ ಮಾಡಿದ್ರೆ ದೆನ್ ವಿ ಒಪ್ಟೇನ್ ಅ ಈಕ್ವೇಷನ್ ಲಾಗ್ ಎಸ್ ಈಸ್ ಈಕ್ವಲ್ ಟು ಲಾಗ್ ಸಿ ಪ್ಲಸ್ ಝಡ್ ಲಾಗ್ ಎ. ಸೊ ಗೊತ್ತಾಗ್ತಿದೆಯಾ? ಸೊ ದಿಸ್ ಈಸ್ ಅ ಡಯಾಗ್ರಾಮ್ ದಟ್ ಶೋಯಿಂಗ್ ಏರಿಯಾ ಸ್ಪೀಸೀಸ್ ರಿಲೇಷನ್ಶಿಪ್, ಏರಿಯಾ ಆನ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ಸ್ಪೀಸೀಸ್ ರಿಲೇಷನ್ಶಿಪ್, ಸ್ಪೀಸೀಸ್ ರಿಚ್ನೆಸ್ ಆನ್ ವೈ ಆಕ್ಸಿಸ್. ಸೊ ನೋಡಿ, on the logarithm scale the equation or relationship is a straight line and it given as an equation that is log s is equal to log c plus z log a, where s andre enu, s andre species richness, a means area, c means y intercept. ಅದಾಗ್ತಿ ಎಲ್ಲಿ y ಲೈನ್ ಬಂದು ಕೂಡುತ್ತೋ ಅದನ್ನು c ಅಂತ ಕರಿತೀವಿ. ಸ್ಲೋಪ್ ಆಫ್ ಲೈನ್ ದಟ್ ಈಸ್ ರಿಗ್ರೆಷನ್ ಕೋಎಫಿಷಿಯಂಟ್. ಅದಾಗ್ತಿದೆಯಾ? z means slope of line or regression coefficient. So the value of z value ಏನಾಗಿದೆ ಅಂದರೆ ಇಟ್ ಈಸ್ ರೇಂಜಸ್ ಫ್ರಮ್ 0.1 to 0.2. ದೆನ್ ಈ z ವ್ಯಾಲ್ಯೂ ಏನಿದೆ ಅದು ಕಾನ್ಸ್ಟೆಂಟ್ ಇದೆ. ಗೊತ್ತಾಗ್ತಿದೆಯಾ? ದ z ವ್ಯಾಲ್ಯೂ ಈಸ್ ಕಾನ್ಸ್ಟೆಂಟ್. ಸೊ ಫಾರ್ ಫ್ರೂಟ್ ಈಟಿಂಗ್ ಬರ್ಡ್ಸ್ ಅಂದರೆ ಫ್ರೂಜಿವೋರಸ್ ಬರ್ಡ್ಸ್ ಅಂತ ಕರಿತೀವಿ. ಫಾರ್ ಫ್ರೂಜಿವೋರಸ್ ಬರ್ಡ್ಸ್ and mammals in tropical forest and different continents, the slope of z, that is z value ಅಂದ್ರೆ ಏನು, the slope of line is to be 1.15. z ವ್ಯಾಲ್ಯೂ ಎಷ್ಟಿದೆ ಅಂದರೆ 1.15. ಇದು ಫಿಕ್ಸ್ಡ್ ವ್ಯಾಲ್ಯೂ. ನಾವು ಹೇಗೆ ಎಕ್ಸ್ಪೋನೆನ್ಷಿಯಲ್ ಗ್ರೋತಲ್ಲಿ ಈ ವ್ಯಾಲ್ಯೂ 2.71 ಅಂತ ಫಿಕ್ಸೆಡ್ ಮಾಡಿದ್ವೋ ಅದೇ ರೀತಿ ದಿಸ್ ಈಸ್ ಆಲ್ಸೋ ಅ ಫಿಕ್ಸೆಡ್ ವ್ಯಾಲ್ಯೂ. ದೆನ್ ಇಂಪಾರ್ಟೆನ್ಸ್ ಆಫ್ ಸ್ಪೀಸೀಸ್ ಡೈವರ್ಸಿಟಿ ಇನ್ ದ ಎಕೋಸಿಸ್ಟಮ್. ಸೊ ನಮ್ಮ ಎಕೋಸಿಸ್ಟಮಲ್ಲಿ ಸ್ಪೀಸೀಸ್ನ ಡೈವರ್ಸಿಟಿ ಎಷ್ಟು ಮುಖ್ಯ ಆಗಿದೆ ಅಂತ ಹೇಳಿದ್ದಾರೆ. ಅಕಾರ್ಡಿಂಗ್ ಟು ಅನ್ ಎಕಾಲಜಿಸ್ಟ್, ಕಮ್ಯುನಿಟೀಸ್ ವಿತ್ ಮೋರ್ ಸ್ಪೀಸೀಸ್ ಟೆಂಡ್ ಟು ಮೋರ್ ಸ್ಟೇಬಲ್ ಆ್ಯಂಡ್ ದೋಸ್ ವಿತ್ ಲೆಸ್ ಸ್ಪೀಸೀಸ್. ಒಂದು ಎಕಾಲಜಿಸ್ಟ್ನ ಹೇಳುವ ಒಂದು ಡಾಟಾದ ಪ್ರಕಾರ ಯಾವ ಪ್ರದೇಶದಲ್ಲಿ ಸ್ಪೀಸೀಸ್ ಡೈವರ್ಸಿಟಿ ಜಾಸ್ತಿ ಇರುತ್ತೋ ಆ ಪ್ರದೇಶ ಮೋರ್ ಸ್ಟೇಬಲ್ ಆಗಿರುತ್ತೆ. ಯಾವ ಪ್ರದೇಶದಲ್ಲಿ ಸ್ಪೀಸೀಸ್ ಡೈವರ್ಸಿಟಿ ಕಡಿಮೆ ಇರುತ್ತೋ ಆ ಪ್ರದೇಶ ಲೆಸ್ ಸ್ಟೇಬಲ್ ಆಗಿರುತ್ತೆ ಅಂತ ಕೂಡ ಹೇಳ್ತಾರೆ. ದೆನ್ ಅಟ್ರಿಬ್ಯೂಟ್ಸ್ ಆಫ್ ಸ್ಟೇಬಲ್ ಕಮ್ಯುನಿಟಿ ಆರ್, ಈಗ ನಾವು ಯಾವುದಾದ್ರೂ ಕಮ್ಯುನಿಟಿ ಸ್ಟೇಬಲ್ ಅಂತ ಅನ್ಬೇಕು ಅಂದರೆ ಏನೇನು ಇರಬೇಕು, ಯಾವ್ಯಾವ ರೀತಿಯ ಅಟ್ರಿಬ್ಯೂಟ್ಸ್ ಇರಬೇಕು. ಅಟ್ರಿಬ್ಯೂಟ್ಸ್ ಅಂದರೆ ಕ್ಯಾರೆಕ್ಟರ್ಸ್. ಯಾವ್ಯಾವ ಕ್ಯಾರೆಕ್ಟರ್ಸ್ ಇರಬೇಕು ಅಂದರೆ ಇಟ್ ಶುಡ್ ನಾಟ್ ಶೋ ಟೂ ಮಚ್ ಆಫ್ ವೇರಿಯೇಷನ್ ಇನ್ ಪ್ರೊಡಕ್ಟಿವಿಟಿ ಫ್ರಮ್ ಇಯರ್ ಟು ಇಯರ್. ಅಂದರೆ ಆ ಪ್ರದೇಶದಲ್ಲಿ ವೇರಿಯೇಷನ್, ಏರಿಳಿತಗಳು ಜಾಸ್ತಿ ಆಗ್ತಿರಬಾರ್ದು ಅಂತ ಹೇಳ್ತಾರೆ. ಇಟ್ ಮಸ್ಟ್ ಶೋ ಬಿ ದಿ ರೆಸಿಸ್ಟೆಂಟ್ ಟು ಅಕೇಷನಲ್ ಡಿಸ್ಟರ್ಬೆನ್ಸಸ್ ಸಚ್ ಆಸ್ ನ್ಯಾಚುರಲ್ ಆರ್ ಮ್ಯಾನ್ ಮೇಡ್. ಸೊ ಆ ಪ್ರದೇಶದಲ್ಲಿ ಯಾವುದಾದ್ರೂ ಏರಿಳಿತಗಳಾದರೆ, ಡಿಸ್ಟರ್ಬೆನ್ಸ್ ಆದರೆ, ಅಂದರೆ ಪ್ರಕೃತಿ ವಿಕೋಪದಿಂದ ಆಗಿರ್ಬೋದು ಅಥವಾ ಮಾನವನ ದುರಾಸೆಯಿಂದನಾದರೂ ಆಗಿರ್ಬೋದು, ಈ ರೀತಿ ವಿಕೋಪಗಳಾದರೆ ಅದಕ್ಕೆ ತಡೆ ಹಿಡ್ಕೊಂಡು ಬದುಕುವಂತಹ ಪೊಟೆನ್ಸಿ ಇರಬೇಕು, ಶಕ್ತಿ ಇರಬೇಕು ಅಂತ ಹೇಳ್ತಾರೆ. ಇಟ್ ಮಸ್ಟ್ ಬಿ ರೆಸಿಸ್ಟೆನ್ಸ್ ಟು ಇನ್ವ್ಯಾಷನ್ಸ್ ಆಫ್ ಅಲೆನ್ ಸ್ಪೀಸೀಸ್. ಸೊ ಆ ಪ್ರದೇಶ ಏನಾಗಿರಬೇಕು, ಅಲೆನ್ ಸ್ಪೀಸೀಸ್ ಅಂದರೆ ಹೊರಗಡೆಯಿಂದ ಬಂದು ದಾಳಿ ಮಾಡುವ ಜೀವಿಗಳು, ಔಟರ್ ಸ್ಪೀಸೀಸ್ ಅಂತ ಕರಿತೀವಿ. ಸೊ ಆ ಸ್ಪೀಸೀಸ್ ಬಂದು ದಾಳಿ ಮಾಡಿದ್ರು ಕೂಡ ಅದಕ್ಕೆ ತಡೆ ಒಡ್ಡಿ ನಿಲ್ಲುವಂತಹ ರೆಸಿಸ್ಟೆನ್ಸ್ ಪವರ್ ಇರಬೇಕು ಅಂತ ಕೂಡ ಹೇಳ್ತೀವಿ. ಸೊ ದೀಸ್ ಆರ್ ದಿ 3 ಅಟ್ರಿಬ್ಯೂಟ್ಸ್ ಆಫ್ ಸ್ಟೇಬಲ್ ಕಮ್ಯುನಿಟಿ. ದೆನ್ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಆ್ಯಂಡ್ ಕೇಸ್ ಸ್ಟಡಿ, ಓಕೆ, ಆರ್ ಆನ್ ಎಕ್ಸ್ಪ್ಲನೇಷನ್ ಡನ್ ಬೈ ಡೇವಿಡ್ ಟಿಲ್ಮನ್ಸ್ ಒಂದು ನಿದರ್ಶನನ ಕೊಡ್ತಾ ಇದ್ದಾನೆ. ಏನು ಹೇಳ್ತಾನೆ ಅಂದರೆ, ಡೇವಿಡ್ ಟಿಲ್ಮನ್ ಲಾಂಗ್ ಟರ್ಮ್ ಎಕ್ಸ್ಪೆರಿಮೆಂಟ್ಸ್ ಆನ್ ಎಕೋಸಿಸ್ಟಮ್ ಫೌಂಡ್ ಅ ಪ್ಲಾಟ್ಸ್ ದಟ್ with more species showed less year-to-year variation in a total biomass. He also showed that increased diversity contributed to higher productivity. ಅಂದರೆ ಇವನು ಏನು ಹೇಳ್ತಾನೆ ಅಂದರೆ, showed that plots tells that there is more species showed less
ಟು ಇಯರ್ ವೇರಿಯೇಷನ್ ಇನ್ ಅ ಟೋಟಲ್ ಬಯೋಮಾಸ್. ಅಂದರೆ ಕೆಲವೊಂದು ಜೀವಿಗಳೇನಾಗ್ತಿದೆ ಅಂದರೆ ಒಂದು ವರ್ಷದಿಂದ ಇನ್ನೊಂದು ವರ್ಷದಲ್ಲಿ ಏರಿಳಿತಗಳನ್ನ ಕಡಿಮೆ ತೋರಿಸಿದೆ. ಸೊ ಈ ರೀತಿ ಕಡಿಮೆ ತೋರಿಸಿರುವ ಪ್ರದೇಶದಲ್ಲಿ ಸ್ಪೀಸೀಸ್ ಡೈವರ್ಸಿಟಿ ಏನಾಗಿದೆ, ಜಾಸ್ತಿ ಆಗಿದೆ ಅಂತ ಯಾರು ಹೇಳ್ತಿದ್ದಾರೆ ಅಂದರೆ ಡೇವಿಡ್ ಟಿಲ್ಮನ್ ಹೇಳ್ತಾ ಹೋಗ್ತಿದ್ದಾರೆ. ಆ್ಯಂಡ್ ಇಟ್ ಈಸ್ ನಾಟ್ ಕ್ಲಿಯರ್ ಹೌ ಸ್ಪೀಸೀಸ್ ರಿಚ್ನೆಸ್ ಈಸ್ ಕಾಂಟ್ರಿಬ್ಯೂಟೆಡ್ ಟು ದ ವೆಲ್ ಬೀಯಿಂಗ್ ಆಫ್ ಎನ್ ಎಕೋಸಿಸ್ಟಮ್. ಸೊ ಈಗಲೂ ಕೂಡ ಎಕೋಸಿಸ್ಟಮ್ ಚೆನ್ನಾಗಿ ಬೆಳೆಯೋದಕ್ಕೆ ಈ ಸ್ಪೀಸೀಸ್ಗಳು ಯಾವ ರೀತಿ ಕಾರಣ ಆಗ್ತಾ ಇದೆ ಅಂತ ಇದುವರೆಗೂ ನಮಗೂ ಗೊತ್ತಾಗಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ದೆನ್ ಒನ್ ಮೋರ್ ಹೈಪಾಥಸಿಸ್ ದಟ್ ಈಸ್ ಪ್ರಪೋಸ್ಡ್ ಬೈ ಪಾಲ್ ಹೆಲ್ರಿಚ್. ಸೊ ಡೇವಿಡ್ ಟಿಲ್ಮನ್ ಥರನೇ ಇನ್ನೊಬ್ಬ ವಿಜ್ಞಾನಿ ಇನ್ನೊಂದು ಹೊಸ ವಿಚಾರನ ಹೇಳ್ತಾ ಆಗ್ತಿದ್ದಾರೆ. ಸೊ ಅವ್ರು ಯಾರು ಅಂದರೆ ಪಾಲ್ ಎನ್ರಿಚ್. ಸೊ ಇವರು ಒಂದು ಹೈಪಾಥಿಸಿಸ್ನ ಕಂಡುಹಿಡಿದ್ರು, ಅದನ್ನು ರಿವೆಟ್ ಪಾಪರ್ ಹೈಪಾಥಿಸಿಸ್ ಅಂತ ಕರಿತೀವಿ. ಸೊ ರಿವೆಟ್ ಪಾಪರ್ಸ್ ಅಂದರೆ ನಟ್ಸ್ ಆ್ಯಂಡ್ ಬೋಲ್ಟ್ಸ್ ಅಂತ ಬರಿಬೋದು. ರಿವೆಟ್ಸ್ ಮತ್ತು ಪಾಪರ್ ಅಂದರೆ ನಟ್ ಆ್ಯಂಡ್ ಬೋಲ್ಟ್ ಅಂತ ಹೇಳ್ತೀವಿ. ಸೊ ನಾವೀಗ ಮಿಷಿನ್ಸಲ್ಲಿ ನೋಡಿರ್ಬೋದು, ನಟ್ಟು ಮತ್ತು ಬೋಲ್ಟಿಂದ ಏನು ಮಾಡ್ತೀವಿ, ಟೈಟ್ ಮಾಡ್ತಾ ಹೋಗ್ತೀವಿ, ಹೌದಾ. ಎರಡು ವಸ್ತುನ ಜಾಯಿನ್ ಮಾಡೋದಕ್ಕೆ ನಾವು ಸ್ಕ್ರೂಸ್ ಆಗಿರ್ಬೋದು, ನಟ್ ಮತ್ತು ಬೋಲ್ಟನ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ರಿವೆಟ್ ಪಾಪರ್ hypothesis is explained by Paul Ehrlich, and it tell about the species diversity, that is survivalence of species diversity in bioregion. ಅಂದರೆ ಬಯೋಡೈವರ್ಸಿಟಿಲಿ ಯಾವ ರೀತಿ ಸ್ಪೀಸೀಸ್ ಉಳಿತಾ ಇದೆ ಅಥವಾ ಯಾವ ರೀತಿ ಸ್ಪೀಸೀಸ್ ನಶಿಸಿ ಹೋಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಹಿ ಕಂಪೇರ್ ಬಯೋಡೈವರ್ಸಿಟಿ ಟು ಆ್ಯನ್ ಏರೋಪ್ಲೇನ್. ಸೊ ಪಾಲ್ ಎಲ್ರಿಚ್ ಏನು ಮಾಡ್ತಾನೆ ಅಂದರೆ ಬಯೋಡೈವರ್ಸಿಟಿನ ಏರೋಪ್ಲೇನಿಗೆ ಕಂಪೇರ್ ಮಾಡಿದ್ದಾನೆ. ಸೊ ಯಾವ ರೀತಿ ಹೈಪೋಥಿಸಿಸ್ ಹೇಳ್ತಾ ಇದ್ದಾನೆ ಅಂದರೆ, ಇನ್ ಏರೋಪ್ಲೇನ್ ಎವ್ರಿ ಡೇ ಸೆವರಲ್ ಪ್ಯಾಸೆಂಜರ್ಸ್ ವಿಲ್ ಟ್ರಾವೆಲ್. ಹೌದಾ, ಏರೋಪ್ಲೇನಲ್ಲಿ ದಿನ ಅನೇಕ ಪ್ಯಾಸೆಂಜರ್ಸ್ಗಳು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಬಯೋಡೈವರ್ಸಿಟಿಲೂ ಕೂಡ ಅನೇಕ ಪ್ರಭೇದಗಳಿವೆ, ಸಸ್ಯಗಳಿವೆ, ಪ್ರಾಣಿಗಳಿವೆ. ಕಂಪೇರ್ ಮಾಡ್ತಾ ಇದ್ದಾನೆ, ನೆನೆಸ್ಕೊಳ್ಳಿ. ಸೊ ಎವ್ರಿ ಪರ್ಸನ್ ಟೇಕ್ ಒನ್ ರಿವೆಟ್ ಫ್ರಮ್ ದಿ ಏರೋಪ್ಲೇನ್. ರಿವೆಟ್ ಅಂದರೆ ಸ್ಕ್ರೂಸ್ ಆಗಿರ್ಬೋದು. ಸೊ ದಿನ ಒಬ್ಬೊಬ್ಬ ಪ್ಯಾಸೆಂಜರ್ ಏರೋಪ್ಲೇನಿಂದ ಒಂದೊಂದು ಸ್ಕ್ರೂನ ತೆಗೆದುಕೊಳ್ತಾ ಹೋದರೆ ಸೊ ಮೊದಲಿಗೆ ಏನೂ ತೊಂದರೆ ಆಗೋದಿಲ್ಲ ಏರೋಪ್ಲೇನಿಗೆ. ಅದೇ ರೀತಿ ದಿನ ಬಯೋಡೈವರ್ಸಿಟಿಲಿ ಒಂದೊಂದು ಸಸ್ಯನೋ ಒಂದೊಂದು ಪ್ರಾಣಿನೋ ದಿನ ಒಂದೊಂದು ನಾಶ ಆದರೆ ಮೊದಲಿಗೆ ಏನೂ ತೊಂದರೆ ಆಗುವುದಿಲ್ಲ, ಹೌದಾ. ಅದೇ ರೀತಿ ಏರೋಪ್ಲೇನಿಗೆ ಕಂಪೇರ್ ಮಾಡಿ. ಈಗ ಏರೋಪ್ಲೇನಲ್ಲಿ ಬಹಳ ಮುಖ್ಯವಾದ ಯಾವುದು, ವಿಂಗ್ಸ್, ರೆಕ್ಕೆಗಳು. ಆ ರೆಕ್ಕೆನೇ ಇಲ್ಲ ಅಂದರೆ ಏರೋಪ್ಲೇನ್ ಹಾರುವುದಿಲ್ಲ. ಅದೇ ರೀತಿ ಬಯೋಡೈವರ್ಸಿಟಿಲಿ ಅಥವಾ ಒಂದು ಪ್ರದೇಶದಲ್ಲಿ ಕೀ ಸ್ಪೀಸೀಸ್ ಇಲ್ಲ ಅಂದರೆ ಬಯೋಡೈವರ್ಸಿಟಿನೂ ಕೂಡ ಉಳಿಯೋದಿಲ್ಲ. ಹಾಗಾಗಿ ಸೊ ವಿ ಹ್ಯಾವ್ ಟು ಕನ್ಸರ್ವ್ ಬಯೋಡೈವರ್ಸಿಟಿ. ಗೊತ್ತಾಗ್ತಿದೆಯಾ? ಸೊ ಅನ್ನೋದನ್ನು ಹೇಳೋದು ಯಾರು ಅಂದರೆ ಈ ರಿವೆಟ್ ಪಾಪರ್. ಸೊ ಈ ರಿವೆಟ್ ಪಾಪರ್ ಹೈಪೋಥಿಸಿಸ್ನ ಪಾಲ್ ಎಲ್ರಿಚ್ ಹೇಳ್ತಾನೆ, ಹಿ ಕಂಪೇರ್ ಬಯೋಡೈವರ್ಸಿಟಿ ಟು ದ ಏರೋಪ್ಲೇನ್. The hypothesis assumed that ecosystem to be an aeroplane and the species be the rivets joining all parts together. So ecosystem ನಾನು ಏರೋಪ್ಲೇನಿಗೆ ಕಂಪೇರ್ ಮಾಡ್ತಾನೆ. ಏರೋಪ್ಲೇನಲ್ಲಿರುವ ನಟ್ಟು ಬೋಲ್ಟ್ ಅಂದರೆ ರಿವೆಟ್ಸ್ನ ಏನಂತ ಕರೀತಾನೆ, ಸ್ಪೀಸೀಸ್ ಅಂತ ಕರೀತಾನೆ. ಇನ್ ಎವ್ರಿ ಪ್ಯಾಸೆಂಜರ್ ಪಾಪ್ಸ್ ಅ ರಿವೆಟ್ ಟು ಟೇಕ್ ಹೋಮ್. ಸೊ ಡೈಲಿ ಒಬ್ಬೊಬ್ಬರು ರಿವೆಟ್ಸ್ನ ತೆಗೆದುಕೊಂಡು ಒಂದೊಂದು ಸ್ಕ್ರೂನ ತೆಗೆದುಕೊಳ್ತಾ ಹೋದರೆ ಇಟ್ ಮೇ ನಾಟ್ ಅಫೆಕ್ಟ್ ಟು ದ ಫ್ಲೈಟ್ ಸೇಫ್ಟಿ ಇನಿಷಿಯಲಿ, ಮೊದಲಿಗೇನೂ ತೊಂದರೆ ಆಗ್ತಿರುವುದಿಲ್ಲ. ಬಟ್ ವಿತ್ ದ ಟೈಮ್ ಆ್ಯಸ್ ಮೋರ್ ಆ್ಯಂಡ್ ಮೋರ್ ರಿವೆಟ್ಸ್ ಆರ್ ರಿಮೂವ್ಡ್. ಸೊ ಅನೇಕ ರಿವೆಟ್ಸ್ಗಳನ್ನ ನಾಶ ಮಾಡಿದ್ರೆ ದ ಪ್ಲೇನ್ ಬಿಕಮ್ ಡೇಂಜರಸ್ಲಿ ವೀಕ್. ಪ್ಲೇನ್ ಏನಾಗುತ್ತೆ, ವೀಕ್ ಆಗುತ್ತೆ. ಅದೇ ರೀತಿ ಬಯೋಡೈವರ್ಸಿಟಿಲಿರುವ ಕೀ ಸ್ಪೀಸೀಸ್ನ ಏನಾದ್ರು ರಿಮೂವ್ ಮಾಡಿದ್ರೆ ಬಯೋಡೈವರ್ಸಿಟಿ ಕೂಡ ಏನಾಗುತ್ತೆ, ನಾಶ ಆಗುತ್ತೆ. ಸೊ ಲಾಸಸ್ ಆಫ್ ರಿವೆಟ್ಸ್ ಆನ್ ದ ವಿಂಗ್ಸ್. ಸೊ ವಿಂಗ್ಸೇ ಬಹಳ ಮುಖ್ಯ ಏರೋಪ್ಲೇನಿಗೆ. ಆ ವಿಂಗ್ಸೇ ಇಲ್ಲ ಅಂದರೆ there is more serious threat to flight safety than loss of few rivets on the seats or windows or the plane. ಸೊ ಫ್ಲೈಟ್ಸಲ್ಲಿ ಬಹಳ ಮುಖ್ಯವಾದ ಯಾವುದು, ವಿಂಗ್ಸ್. ಆ ವಿಂಗ್ಸೇ ಇಲ್ಲ ಅಂದರೆ ಏನಾಗುತ್ತೆ, ಎರಡು ರಿವೆಟ್ ಹೋದ್ರೂ ಪ್ರಾಬ್ಲಮ್ ಆಗೋದಿಲ್ಲ, ಎರಡು ಸೀಟ್ ಹೋದರೂ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ವಿಂಗ್ಸ್ ಹೋದರೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಅದೇ ರೀತಿ ಬಯೋಡೈವರ್ಸಿಟಿಲೂ ಕೂಡ ಅಷ್ಟೇ ವಿಂಗ್ಸ್ ಭಾಳ ಮುಖ್ಯ ಅನ್ನೋದು ರೀತಿ ಹೇಳ್ತಾನೆ. ವಿಂಗ್ಸ್ ಅಂದರೆ ಯಾವುದನ್ನು ಹೇಳ್ತಾನೆ ಅಂದರೆ ಕೀ ಸ್ಪೀಸೀಸ್ಗೆ ಯಾರು ಕಂಪೇರ್ ಮಾಡ್ತಾರೆ ಅಂದರೆ ಪಾಲ್ ಎನ್ರಿಚ್ ಕಂಪೇರ್ ಮಾಡ್ತಾರೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ 3 marks ಕ್ವೆಶನ್ ಇನ್ ಎಕ್ಸಾಮಿನೇಷನ್.
ಸೊ ನೆಕ್ಸ್ಟ್ ಲಾಸ್ ಆಫ್ ಬಯೋಡೈವರ್ಸಿಟಿ. ಸೊ ನಮಗೆ ಗೊತ್ತಿದೆ ಮಾನವನ ದುರಾಸೆಯಿಂದನೂ ಅರ್ಬನೈಸೇಷನ್ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲೈಸೇಷನ್ ಆಗಿರ್ಬೋದು, ಇದರೆಲ್ಲದಿಂದ ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆ ಏನಾಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಿದೆ. ಹೌದಾ, ಅದ್ರ ಬಗ್ಗೆ ಕೆಲವೊಂದು ಡಾಟಾ ಇದೆ, ಹೇಳ್ತಾ ಹೋಗ್ತೀವಿ ನೋಡಿ. So, the colonization of tropical Pacific island by humans have led to extinction of nearly more than 2000 species of native birds. ಸೊ ಸ್ಪೆಸಿಫಿಕ್ ಪ್ರದೇಶದಲ್ಲಿ ಮಾನವನ ದುರಾಸೆಯಿಂದ 2000 ಪಕ್ಷಿಗಳೇನಾಗಿದೆ ನಾಶ ಆಗಿದೆ ಅಂತ ಹೇಳ್ತಿದ್ದಾರೆ. ದ IUCN ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್, ಈ IUCN ಏನು ಮಾಡುತ್ತೆ, ರೆಡ್ ಲಿಸ್ಟ್ ಅಂತ ಬಿಟ್ಟಿದೆ. ರೆಡ್ ಲಿಸ್ಟ್ ಅಂದರೆ ದ ಆರ್ಗ್ಯಾನಿಸಮ್ಸ್ ಆರ್ ಸ್ಪೀಸೀಸ್ ದಟ್ ಆರ್ ಇನ್ ಅ ಡೇಂಜರ್. ರೆಡ್ ಅಂದರೆ ಡೇಂಜರ್ ಲೈನ್, ಅದಾಗ್ತಿದೆಯಾ. 2004 IUCN ಒಂದು ಬುಕ್ ಬಿಡುತ್ತೆ, ಒಂದು ಲಿಸ್ಟ್ ಬಿಡುತ್ತೆ. ಆ ಲಿಸ್ಟ್ನ ಪ್ರಕಾರ 784 ಸ್ಪೀಸೀಸ್ ಅಂದರೆ 338 ವರ್ಟಿಬ್ರೇಟ್ಸ್ ಮತ್ತು 359 ಇನ್ವರ್ಟಿಬ್ರೇಟ್ಸ್ ಮತ್ತು 87 ಪ್ಲ್ಯಾಂಟ್ಸ್ ಏನಾಗಿದೆ ಅಂದರೆ ಆರ್ ಎಕ್ಸ್ಟಿಂಕ್ಷನ್, ಅಂದರೆ ಅವು ನಾಶ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಯಾವ್ದ್ಯಾವ್ದು ನಾಶ ಆಗಿರ್ಬೋದು, ಕೆಲವೊಂದು ಜೀವಿಗಳು ಯಾವ್ಯಾವ ನಾಶ ಆಗಿರ್ಬೋದು ಅಂದರೆ, ನಾಶ ಅಂದರೆ ಅವು ಮುಂಚೆ ಬದುಕಿದ್ದು ಈಗ ಅವಿಲ್ಲ, ಅವನತಿ ಹೊಂದಿದೆ ಅಂತ ಹೇಳ್ಬೋದು. ಸೊ ಯಾವ್ಯಾವ ಜೀವಿಗಳು ಅವನತಿ ಹೊಂದಿವೆ ಅಂದರೆ ಡೂಡೋ ಮತ್ತು ಕ್ವಾಗ, ಥೈಲಾಸಿನ್, ಸ್ಟೆಲ್ಲಾರ್ ಸೀಕೌ ಆ್ಯಂಡ್ 3 ಸಬ್ಸ್ಪೀಸೀಸ್ ಆಫ್ ಟೈಗರ್, ದಟ್ ಈಸ್ ಬಾಲಿ, ಜಾವನ್ ಆ್ಯಂಡ್ ಕ್ಯಾಸ್ಪಿಯನ್. ಇವೆಲ್ಲ ಮುಂಚೆ ಇತ್ತು, ಈಗ ಅದು ವಿನಾಶ ಆಗಿದೆ ಅಂತ ಕೂಡ ಹೇಳ್ತಾರೆ. ಸೊ ನೋಡಿ, ಇದೇ ಡೂಡೋ ಬರ್ಡ್ ಮತ್ತು ಇದೇ ಕ್ವಾಗ, ಗೊತ್ತಾಗ್ತಿದೆ. ಮುಂಚೆ ಇತ್ತು ಇದು, ಬಟ್ ಈಗಿಲ್ಲ, ಬಿಕಾಸ್ ದೇ ಆರ್ ಎಕ್ಸ್ಟಿಂಕ್ಟ್ ಆಲ್ರೆಡಿ. ದೆನ್ the last 20 years alone we witnessed the disappearance of 27 species. ಕೇವಲ 20 ವರ್ಷದಲ್ಲಿ 27 ಜೀವಿಗಳೇನಾಗಿದೆ ನಾಶ ಆಗಿದೆ ಅಂತ ಹೇಳ್ತಾ ಇದ್ದಾರೆ. Presently there are 12% of bird species and 23% of all mammal species and 32% of all amphibian species and 31% of all gymnosperm species in the world facing a threat of extinction. ಅಂದರೆ ಇಷ್ಟು ಪರ್ಸೆಂಟ್ ಜೀವಿಗಳೇನಾಗಿದೆ ಅಂದರೆ ಎಕ್ಸ್ಟಿಂಕ್ಷನ್ನ ಥ್ರೆಟ್, ಅಂದರೆ ಇನ್ನೇನು ಅವನತಿ ಅಂಚಿನಲ್ಲಿವೆ, ಬಟ್ ಅವೀಗ ಬದುಕಿವೆ, ಬಟ್ ಅವನತಿ ಅಂಚಿನಲ್ಲಿವೆ ಅಂತ ಹೇಳ್ತಿದ್ದಾರೆ. Careful analysis of records show that amphibians appear to be more vulnerable to extinction. ಅಂದರೆ ಕೆಲವೊಂದು ಅಧ್ಯಯನದ ಪ್ರಕಾರ ಆಂಫಿಬಿಯನ್ಸ್ ಉಭಯವಾಸಿಗಳು ಸೊ ಇನ್ನೇನು ನಾಶ ಆಗುವ ಅಂಚಿನಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ದ ಗ್ರಿಮ್ ಸಿನಾರಿಯೋ ಎಕ್ಸ್ಟಿಂಕ್ಷನ್ಸ್ ಫ್ಯಾಕ್ಟ್ ದಟ್ ಮೋರ್ ದೆನ್ 15,500 ಸ್ಪೀಸೀಸ್ ಇನ್ ದ ವರ್ಲ್ಡ್ ರೇಂಜ್ ಆರ್ ಫೇಸಿಂಗ್ ದ ಥ್ರೆಟ್ ಆಫ್ ಎಕ್ಸ್ಟಿಂಕ್ಷನ್. ಸೊ 15,500 ವಿವಿಧ ರೀತಿಯ ಪ್ರಭೇದಗಳೇನಾಗಿದೆ ಅಂದರೆ ಅಳಿವಿನ ಅಂಚಿನಲ್ಲಿವೆ ಅಂತ ಒಂದು ಅಧ್ಯಯನ ಹೇಳ್ತಾ ಇದೆ ಅಂತ ಹೇಳ್ತಿದ್ದಾರೆ. ದೆನ್ ರಿಸಲ್ಟ್ಸ್ ಆಫ್ ಲಾಸ್ ಆಫ್ ಬಯೋಡೈವರ್ಸಿಟಿ ಇನ್ ಅ ರೀಜನ್. ಸೊ ಬಯೋಡೈವರ್ಸಿಟಿ ಏನಾದರೂ ಕಡಿಮೆ ಆದರೆ ಏನೇನಾಗ್ಬೋದು? ಡಿಕ್ಲೈನ್ ಇನ್ ಪ್ಲ್ಯಾಂಟ್ ಪ್ರೊಡಕ್ಷನ್, ಸಸ್ಯಗಳು ಬೆಳೆಯೋದು ಏನಾಗುತ್ತೆ, ಕಡಿಮೆ ಆಗುತ್ತೆ. ಸಸ್ಯಗಳು ಕಡಿಮೆ ಆದರೆ ಏನಾಗುತ್ತೆ, ಬರಗಾಲ ಬರುವ ಪ್ರಾಬ್ಲಮ್ ಬರುತ್ತೆ, ಹೌದಾ. ದೆನ್ increased variability in certain ecosystems such as plant productivity, water use, pest and disease cycle. ಸೊ ಈ ರೀತಿ ಪ್ರಾಬ್ಲಮ್ಸ್ಗಳು ಕೂಡ ಏನಾಗುತ್ತೆ, ಬಯೋಡೈವರ್ಸಿಟಿ ಕಡಿಮೆ ಆದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಾಸಸ್ ಆಫ್ ಬಯೋಡೈವರ್ಸಿಟಿ ಲಾಸ್. ಸೊ ಬಯೋಡೈವರ್ಸಿಟಿ ಕಡಿಮೆ ಆಗ್ತಿದೆ, ಗೊತ್ತಾಗ್ತಿದೆ. ಯಾಕೆ ಕಡಿಮೆ ಆಗ್ತಿದೆ, ಯಾವುದ್ಯಾವುದು ಕಾರಣ ಇರಬಹುದು? ಸೊ ಅದರಲ್ಲಿ 4 ಕಾರಣ ಇದೆ. ಸೊ ದೇರ್ ಆರ್ ಮೇನ್ಲಿ 4 ಆ್ಯಸ್ ಗಿವನ್ ಬಿಲೋ. ದೇ ಆರ್ ನೇಮ್ಡ್ ಆ್ಯಸ್ ಇವಿಲ್ ಕ್ವಾಡ್ರೆಂಟ್. ಇವಿಲ್ ಅಂದರೆ ಭೂತ ಅಂತ ಅಥವಾ ದೆವ್ವ ಅಂತ ಅರ್ಥ ಬರುತ್ತೆ. ಅಂದರೆ ಬಯೋಡೈವರ್ಸಿಟಿ ಕಾರಣ ಆಗ್ತಿರೋದಕ್ಕೆ ಇವೇ 4 ಮೂಲ ಕಾರಣಗಳು, ಇವಿಲ್ ಕ್ವಾಡ್ರೇಟ್ ಅಂತ ಕರಿತೀವಿ. ಸೊ ಮೊದಲದು ಯಾವುದು ಅಂದರೆ ಹ್ಯಾಬಿಟ್ಯಾಟ್ ಲಾಸ್ ಆ್ಯಂಡ್ ಫ್ರ್ಯಾಗ್ಮೆಂಟೇಷನ್. ಹ್ಯಾಬಿಟ್ಯಾಟ್ ಅಂದ್ರೇನು? ದ ಪ್ಲೇಸ್ ವೇರ್ ಆರ್ಗ್ಯಾನಿಸಮ್ಸ್ ಲಿವ್. ಜೀವಿಗಳು ವಾಸ ಮಾಡೋದನ್ನು ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಫ್ರ್ಯಾಗ್ಮೆಂಟೇಷನ್ ಅಂದರೆ ಒಂದು ದೊಡ್ಡ ಭೂಮಿನ ಭಾಗ ಮಾಡೋದು, ಪೀಸ್ ಮಾಡೋದು. ಅಂದರೆ ಈಗ 1 ಎಕರೆ ಇತ್ತು ಅಂದರೆ ಅದನ್ನು 10 ಭಾಗ ಮಾಡೋದು, ಈ ರೀತಿ ಪೀಸಸ್ ಮಾಡ್ತಾ ಬರೋದು, ಅದನ್ನು ಫ್ರ್ಯಾಗ್ಮೆಂಟೇಷನ್ ಅಂತ ಕರಿತೀವಿ. ಸೊ ಹ್ಯಾಬಿಟ್ಯಾಟ್ ಲಾಸ್ ಆ್ಯಂಡ್ ಫ್ರ್ಯಾಗ್ಮೆಂಟೇಷನ್. ದ ಮೇನ್ ಕಾಸ್ ಆಫ್ ಎಕ್ಸ್ಟಿಂಕ್ಷನ್ ಆಫ್ ಸ್ಪೀಸೀಸ್ ಈಸ್ ದ ಡಿಸ್ಟ್ರಕ್ಷನ್ ಆಫ್ ದೇರ್ ಹ್ಯಾಬಿಟ್ಯಾಟ್. ಸೊ ಯಾಕೆ ಜೀವಿಗಳು ನಾಶ ಆಗ್ತಿದೆ ಅಂದರೆ ಅದರ ಪ್ರದೇಶನ ನಾವು ನಾಶ ಮಾಡ್ತಾ ಇದ್ದೀವಿ, ಹಾಗಾಗಿ ಸೊ ಆ ಜೀವಿಗಳೇನಾಗ್ತಿದೆ, ನಾಶ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಉದಾಹರಣೆ ಕೊಡೋದಾದರೆ tropical rainforest once covering more than 14% of land surface, but now it covers only 6% of land area. ಸೊ ಮೊದಲು
ಟ್ರಾಪಿಕಲ್ ರೈನ್ ಫಾರೆಸ್ಟ್ ನಮ್ಮ ಭೂಮಿಯ 14%, ನಮ್ಮ ಗ್ಲೋಬ್ನ 14% ಭೂಮಿನ ಆಕ್ರಮಣ ಮಾಡಿಕೊಂಡಿತ್ತು. ಬಟ್ ಈಗ ಅದು ಎಷ್ಟು ಪ್ರದೇಶಕ್ಕೆ ಕಡಿಮೆಯಾಗಿದೆ ಅಂದರೆ ಬರೀ 6%ಗೆ ಕಡಿಮೆಯಾಗಿದೆ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಅಮೆಝಾನ್ ರೈನ್ ಫಾರೆಸ್ಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಲಂಗ್ಸ್ ಆಫ್ ದಿ ಪ್ಲ್ಯಾನೆಟ್. ಅಮೆಝಾನ್ ಕಾಡನ್ನು ನಾವು ಲಂಗ್ಸ್ ಆಫ್ ದಿ ಪ್ಲ್ಯಾನೆಟ್ ಅಂತ ಕರಿತೀವಿ. ಯಾಕೆ ಅಂದರೆ ಇಟ್ ಪ್ರೊಡ್ಯೂಸ್ ಮೋರ್ ಆಕ್ಸಿಜನ್. ಇದು ಆಕ್ಸಿಜನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಿತ್ತು. ಬಟ್ ಈಗೇನಾಗಿದೆ ಅಂದರೆ ಈಗ ಅಮೆಝಾನ್ ಕಾಡಿನಲ್ಲಿರೋ ಮರಗಳನ್ನ ಕಡಿದು ಸೋಯಾಬೀನ್ ಕಲ್ಚರ್ ಮಾಡ್ತಾ ಇದ್ದಾರೆ, ಸೋಯಾಬೀನ್ ಬೆಳೆಸ್ತಾ ಇದ್ದಾರೆ. ಹಾಗಾಗಿ ಇಲ್ಲೂ ಕೂಡ ಏನಾಗ್ತಿದೆ, ಬಯೋಡೈವರ್ಸಿಟಿನೂ ಕಡಿಮೆಯಾಗಿದೆ ಮತ್ತು ಆಕ್ಸಿಜನ್ ಪ್ರೊಡ್ಯೂಸ್ ಆಗೋದು ಕೂಡ ಕಡಿಮೆಯಾಗಿದೆ. When large habitats are broken up into small fragments due to various human activities, mammals and birds requiring large territories and certain animals with migratory habits are badly affected, leading to the population decline. So ಮಾನವನ ದುರಾಸೆಯಿಂದ ಜಾಗನೆಲ್ಲ ಕಡಿತಾ ಇರುವುದರಿಂದ ಏನಾಗ್ತಿದೆ, ಪ್ರಾಣಿ ಪಕ್ಷಿಗಳು ವಲಸೆ ಹೋಗ್ತಿದ್ದಾವೆ. ಆ ಪ್ರದೇಶ ಏನಾಗ್ತಿದೆ, ನಾಶ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಓವರ್ ದ ಡಿಗ್ರೇಡೇಷನ್ ಆಫ್ ಮೆನಿ ಹ್ಯಾಬಿಟ್ಯಾಟ್ಸ್ ಬೈ ಪೊಲ್ಯೂಷನ್ ಆಲ್ಸೋ ಥ್ರೆಟನ್ಸ್ ದ ಸರ್ವೈವಲ್ ಆಫ್ ಮೆನಿ ಸ್ಪೀಸೀಸ್ ಮೇ ಹ್ಯಾವ್ ಎಕ್ಸ್ಟಿಂಕ್ಟೆಡ್ ಇನ್ 500 years ago. ಅಂದರೆ ಮಾನವನ ದುರಾಸೆಯಿಂದ, ಅಂದರೆ ಪೊಲ್ಯೂಷನ್ ಜಾಸ್ತಿಯಾಗಿ ಕೂಡ ಅನೇಕ ಜೀವಿಗಳು ನಾಶ ಆಗಿವೆ ಅಂತ ಹೇಳ್ತಿದ್ದಾರೆ. ಎರಡನೇದು, ನಾವು ಫಸ್ಟ್ ಕಾಸಸ್ ಫಾರ್ ಬಯೋಡೈವರ್ಸಿಟಿ ಲಾಸಲ್ಲಿ ಫಸ್ಟ್ ಒನ್ ಹ್ಯಾಬಿಟ್ಯಾಟ್ ಲಾಸ್ನ ಡಿಸ್ಕಸ್ ಮಾಡಿದ್ವಿ. ಎರಡನೇದು ಓವರ್ ಎಕ್ಸ್ಪ್ಲಾಟೇಷನ್. ಅದು ಓವರ್ ಎಕ್ಸ್ಪ್ಲಾಟೇಷನ್, ಅಧಿಕ ಆಸೆ, ಮಾನವನ ಆಸೆಯಿಂದ ಏನಾಗೋದು, ಭೂಮಿನ ಭಾಳ ಎಕ್ಸ್ಪ್ಲಾಯ್ಟ್ ಮಾಡೋದು. ವರ್ಷಕ್ಕೆ 1 ಬೆಳೆ ತೆಗೆಯೋದು ಬದಲು 2 ಬೆಳೆ 3 ಬೆಳೆ ತೆಗೆಯೋದು. ಈ ರೀತಿ ಮಾಡಿದ್ರೆ ಏನಾಗುತ್ತೆ, ಭೂಮಿಯ ಫಲವತ್ತತೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಭೂಮಿ ಫಲವತ್ತತೆ ಕಡಿಮೆ ಆದರೆ ನೆಕ್ಸ್ಟ್ ವರ್ಷಕ್ಕೆ ಬೆಳೆ ಬರೋದಿಲ್ಲ, ಹೌದಾ? ಡೈವರ್ಸಿಟಿ ಏನಾಗುತ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಓವರ್ ಎಕ್ಸ್ಪ್ಲಾಟೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಬೈ ಹ್ಯೂಮನ್ಸ್ ಈಸ್ ಲೀಡ್ ಟು ಡಿಗ್ರೇಡೇಷನ್ ಆ್ಯಂಡ್ ಎಕ್ಸ್ಟಿಂಕ್ಷನ್ ಆಫ್ ರಿಸೋರ್ಸಸ್. ಉದಾಹರಣೆ ಕೊಡೋದಾದರೆ ಸ್ಟೆಲ್ಲಾರ್ ಸೀ ಕೌ, ಪ್ಯಾಸೆಂಜರ್ಸ್ ಪಿಜನ್ ಆ್ಯಂಡ್ ಮೆನಿ ಮರೈನ್ ಫಿಶಸ್ ಆರ್ ಎಕ್ಸ್ಟಿಂಕ್ಟೆಡ್ ಇನ್ ದ ಲಾಸ್ಟ್ 500 years. ಉದಾಹರಣೆಗೆ ಏನಾದರೆ ಮರೈನ್ ಫಿಶಸ್, ಅದು ಬಹಳ ಎಕ್ಸಾಂಪಲ್ ನಮಗೆ. ಯಾಕಂದರೆ ನಾವು ಮರೈನ್ ಪ್ರದೇಶದಲ್ಲಿ ನೋಡಿರ್ಬೋದು, ಸಮುದ್ರ ತಟದಲ್ಲಿ ಯಾವಾಗಲೂ ಮೀನನ್ನು ಹಿಡಿಯೋದ್ರಿಂದ ಎಷ್ಟೋ ಮೀನಿನ ಸಂಖ್ಯೆ ಏನಾಗಿದೆ, ಕಡಿಮೆ ಆಗಿದೆ ಅನ್ನೋ ಒಂದು ಡಾಟಾನು ಕೂಡ ಇದೆ. ಗೊತ್ತಾಗ್ತಿದೆಯಾ? ಅಲೈನ್ ಸ್ಪೀಸೀಸ್ ಇನ್ವೆನ್ಷನ್ ಅಂದರೆ ದಾಳಿ. ಅಲೈನ್ ಅಂದರೆ ಎಕ್ಸೋಟಿಕ್ ಸ್ಪೀಸೀಸ್, ಹೊರಗಡೆಯಿಂದ ಬಂದಿರ್ಬೋದು. ವೆನ್ ಅಲೈನ್ ಸ್ಪೀಸೀಸ್ ಆರ್ ಇಂಟ್ರಡ್ಯೂಸ್ಡ್ unintentionally or deliberately, some become invasive and causes harmful impact, result in extinction of many indigenous species. ಅಂದರೆ ಹೊರಗಡೆಯಿಂದ ಬಂದಿರೋ ಯಾವುದೋ ಒಂದು ಜೀವಿನ ಅನ್ನೋಯಿಂಗ್ಲಿ ಬೇಕು ಅಂತನೋ ಅಥವಾ ಬೇಡ ಅಂತ ಏನಾದರೂ ಬಂದು ನಮ್ಮ ದೇಶಕ್ಕೆ ತಂದರೆ ಆ ಸ್ಪೀಸೀಸ್ ಏನು ಮಾಡುತ್ತೆ, ನಮ್ಮ ದೇಶದಲ್ಲಿರುವ ಸ್ಪೀಸೀಸ್ನ ನಾಶ ಮಾಡುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ಡಿಸ್ಕಸ್ ಮಾಡಿದ್ದೀವಿ, ಐಕಾರ್ನಿಯಾ ವಾಟರ್ ಹಯಾಸಿನ್, ದಟ್ ಈಸ್ ನೌನ್ ಆ್ಯಸ್ ಟೆರರ್ ಆಫ್ ಬೆಂಗಾಲ್ ಅಂತ ಕರಿತೀವಿ, ಹೌದಾ? ಈ ಐಕಾರ್ನಿಯಾ ಏನು ಮಾಡುತ್ತು, ಕೆರೆ ಅಥವಾ ಫ್ರೆಶ್ ವಾಟ್ರಲ್ಲಿರುತ್ತೆ. ಇದೇನು ಮಾಡುತ್ತೆ, ಇಟ್ ಈಸ್ ಅ ವೀಡ್, ಕಳೆ ಇದು. ಇಟ್ ವಿಲ್ ಗ್ರೋ ಮ್ಯಾಸಿವ್ಲಿ, ಬೇಗ ಬೆಳೆಯುತ್ತೆ. ಇಟ್ ವಿಲ್ ಅಬ್ಸರ್ವ್ ಆಲ್ ದ ಆಕ್ಸಿಜನ್ನ ಪೂರ್ತಿ ಹೀರ್ಕೊಳುತ್ತೆ. ದಟ್ ದ ಫಿಶಸ್ ಆರ್ ಅಕ್ವಾಟಿಕ್ ಆ್ಯನಿಮಲ್ಸ್ ದೇ ಡು ನಾಟ್ ಗೆಟ್ ಆಕ್ಸಿಜನ್ ಇನ್ ಅ ಪ್ರಾಪರ್ ಅಮೌಂಟ್, ದೇ ವಿಲ್ ಡೈ. ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಲ್ಲ. ದಿಸ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ಅಲೈನ್ ಸ್ಪೀಸೀಸ್ ಇನ್ವೆನ್ಷನ್. ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ, ನೈಲ್ ಪರ್ಚ್ ಈಸ್ ಅ ಪ್ರಿಡೇಟರ್ ಫಿಶ್. ನೈಲ್ ಪರ್ಚ್ ಅನ್ನೋದು ಪ್ರಿಡೇಟರ್ ಫಿಶ್ ದಟ್ ಈಸ್ ಇಂಟ್ರಡ್ಯೂಸ್ಡ್ ಇನ್ ಟು ಲೇಕ್ ವಿಕ್ಟೋರಿಯಾ, ದಟ್ ಈಸ್ ಇನ್ ಈಸ್ಟ್ ಆಫ್ರಿಕಾ, caused by the extinction of unique chilled fishes in that lake. ಈ ನೈಲ್ ಪರ್ಚ್ ಅನ್ನುವ ಒಂದು ಮೀನನ್ನು ಈ ಈಸ್ಟ್ ಆಫ್ರಿಕಾ ಲೇಕ್ ವಿಕ್ಟೋರಿಯಾದಲ್ಲಿ ಇಂಟ್ರಡ್ಯೂಸ್ ಮಾಡಿದಾಗ ಬಿಟ್ಟಾಗ ಏನಾಯಿತು, ಈ ನೈಲ್ ಪರ್ಚ್ ಏನು ಮಾಡ್ತು, ಚಿಲ್ಡ್ ಫಿಶಸ್ನ ತಿನ್ನೋದಕ್ಕೆ ಶುರು ಮಾಡ್ತು. ಹಾಗಾಗಿ ಚಿಲ್ಡ್ ಫಿಶಸ್ನ ಸಂಖ್ಯೆ ಬಹಳ ಕಡಿಮೆ ಆಗಿಬಿಡ್ತು. ಆಮೇಲೆ ರೀತಿ ಕಳೆಗಳ ಬಗ್ಗೆ ಹೇಳೋದಾದರೆ ನಾವು ಐಕಾರ್ನಿಯಾ ಬಗ್ಗೆ ಹೇಳಿದೆ. ಇನ್ನೊಂದು ಯಾವುದು ಅಂದರೆ ಪಾರ್ಥೇನಿಯಂ. ಪಾರ್ಥೇನಿಯಂ ಕ್ಯಾರೋಟ್ ಗ್ರಾಸ್ ಅಂತ ಕರೀತಾರೆ. ಆಮೇಲೆ ಲಂಟಾನ, ಇದು ಕೂಡ ಏನಾಗಿದೆ ಅಂದರೆ ದಿಸ್ ಈಸ್ ಆಲ್ಸೋ ಆ್ಯನ್ ಎಕ್ಸೋಟಿಕ್ ಸ್ಪೀಸೀಸ್. ಈಸ್ಟರ್ನ್ ಆಫ್ರಿಕನ್ ಕ್ಯಾಟ್ ಫಿಶ್, ನಮಗೆ ಗೊತ್ತಿದೆ ಆಫ್ರಿಕನ್ ಕ್ಯಾಟ್ ಫಿಶ್, ದಟ್ ಈಸ್ ಕ್ಲಾರಿಯಸ್ ಗೇರಿಪೈನಸ್, ಇಂಟ್ರೊಡ್ಯೂಸ್ ಇನ್ ಟು ಅಕ್ವಾಕಲ್ಚರ್ ಪರ್ಪಸ್. ಇಟ್ ಈಸ್ ಪಾಯ್ಸನಿಂಗ್ ಥ್ರೆಟ್ ಟು ಇಂಡಿಜಿನಿಯಸ್ ಕ್ಯಾಟ್ ಫಿಶಸ್ ಆಫ್ ಇಂಡಿಯನ್ ರಿವರ್ಸ್. ಈ ಕ್ಯಾಟ್ ಫಿಶ್ನ ಇಂಟ್ರೊಡ್ಯೂಸ್ ಮಾಡಿದೆ ಯಾವುದು ಅಂದರೆ ಕ್ಲಾರಿಯಸ್ ಗ್ಯಾರಿಪೈನಸ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಈ ಕ್ಯಾಟ್ ಫಿಶ್ ಏನು ಮಾಡ್ತು, ಬೇರೆ ಫಿಶಸ್ನ ತಿನ್ಬಿಡುತ್ತೆ. ಹಾಗಾದರೆ ಕ್ಯಾಟ್ ಫಿಶ್ನ ಸಂಖ್ಯೆ ಜಾಸ್ತಿ ಆಗುತ್ತೆ, ಬಟ್ ಬೇರೆ ಫಿಶಸ್ನ ಪಾಪ್ಯುಲೇಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದಕ್ಕೆ ಕ್ಯಾಟ್ ಫಿಶ್ ಜೊತೆ ಬೇರೆ ಫಿಶನ್ನು ಕಲ್ಚರ್ ಮಾಡೋದಿಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು, ಗೊತ್ತಾಗ್ತಿದೆಯಾ?
ದೆನ್ ಕೋ ಎಕ್ಸ್ಟಿಂಕ್ಷನ್ಸ್. ಸೊ ಕೋ ಎಕ್ಸ್ಟಿಂಕ್ಷನ್ ಅಂದರೆ ಒಂದು ಜೀವಿ ಸತ್ತೋದ್ರೆ ಅದ್ರ ಡಿಪೆಂಡ್ ಆಗಿರುವ ಜೀವಿ ಕೂಡ ಸತ್ತು ಹೋಗುತ್ತೆ. ಸೊ ಅಂದರೆ ಒಂದು ಜೀವಿ ಬಯೋಡೈವರ್ಸಿಟಿ ನಾಶ ಆಗೋದ್ರ ಜೊತೆಗೆ ಇನ್ನೊಂದು ಜೀವಿಯ ಬಯೋಡೈವರ್ಸಿಟಿ ಕೂಡ ಏನಾಗುತ್ತೆ, ನಾಶ ಆಗುತ್ತೆ. ಅದನ್ನು ಕೋ ಎಕ್ಸ್ಟಿಂಕ್ಷನ್ಸ್ ಅಂತ ಕರೀತಾರೆ. ವೆನ್ ಅ ಸ್ಪೀಸೀಸ್ ಬಿಕಮ್ ಎಕ್ಸ್ಟಿಂಕ್ಟ್, ದ ಪ್ಲಾಂಟ್ ಆ್ಯಂಡ್ ಆನಿಮಲ್ ಸ್ಪೀಸೀಸ್ ಅಸೋಸಿಯೇಟೆಡ್ ವಿತ್ ಇನ್ ಆ್ಯನ್ ಆಬ್ಲಿಗೇಟರಿ ಮ್ಯಾನರ್, ಒಂದು ಜೀವಿ ಇನ್ನೊಂದು ಜೀವಿ ಮೇಲೆ ಡಿಪೆಂಡ್ ಆಗಿರುತ್ತಲ್ಲ, ಅದು ಕೂಡ ನಾಶ ಆಗುತ್ತೆ. ಫಾರ್ ಎಕ್ಸಾಂಪಲ್, ವೆನ್ ಹೋಸ್ಟ್ ಸ್ಪೀಸೀಸ್ ಬಿಕಮ್ ಎಕ್ಸ್ಟಿಂಕ್ಟ್, all those parasites exclusively found on it, they also become extinct. ಸೊ ಹೋಸ್ಟ್ ಎಕ್ಸ್ಟಿಂಟ್ ಆದರೆ ಅದರ ಡಿಪೆಂಡ್ ಆಗಿರುವ ಪ್ಯಾರಸೈಟ್ ಕೂಡ ಎಕ್ಸ್ಟಿಂಟ್ ಆಗುತ್ತೆ. ಇನ್ನು ನಾವು ಮ್ಯೂಚುವಲಿಸಮಲ್ಲಿ ಹೇಳೋದಾದರೆ, ಸೊ ಹೂವಿಲ್ಲ ಅಂದರೆ ಹೂವಿನ ಮಕರಂದ ಇರೋ ಪಾಲಿನೇಟರ್ಸ್ ಕೂಡ ಏನಾಗುತ್ತೆ, ನಾಶ ಆಗುತ್ತೆ. ಅಥವಾ ಪಾಲಿನೇಟರ್ಸ್ ಇಲ್ಲ ಅಂದರೆ ಹೂವು ಕೂಡ ನಾಶ ಆಗುತ್ತೆ. ಸೊ ಇದೆಲ್ಲ ಬಯೋಡೈವರ್ಸಿಟಿಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಗೊತ್ತಾಯಿತು. ಸೊ ಇದೆಲ್ಲ ಆಗ್ತಿದೆ ಅಂದಮೇಲೆ ನಾವು ಬಯೋಡೈವರ್ಸಿಟಿನ ಕನ್ಸರ್ವ್ ಮಾಡಲೇಬೇಕು, ಉಳಿಸ್ಕೊಳ್ಳೇಬೇಕು. ಸೊ ರೀಸನ್ಸ್ ಫಾರ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿನ ಕನ್ಸರ್ವ್ ಮಾಡಬೇಕು. ಯಾಕೆ ಕನ್ಸರ್ವ್ ಮಾಡಬೇಕು ಅನ್ನೋದಕ್ಕೆ 3 ಬಹಳ ಮುಖ್ಯ ಕಾರಣಗಳಿವೆ. ಒಂದು ನ್ಯಾರೋಲಿ ಯುಟಿಲಿಟೇರಿಯನ್, ಇನ್ನೊಂದು ಬ್ರಾಡ್ಲಿ ಯುಟಿಲಿಟೇರಿಯನ್, ಆ್ಯಂಡ್ ಥರ್ಡ್ ಒನ್ ಈಸ್ ಎಥಿಕಲ್ ಆರ್ಗ್ಯುಮೆಂಟ್ ಆರ್ ಎಥಿಕಲ್ ಇಶ್ಯೂಸ್. ಈ ನ್ಯಾರೋಲಿ ಯುಟಿಲಿಟೇರಿಯನಲ್ಲಿ ಏನು ಹೇಳ್ತಿದ್ದೀವಿ ಅಂದರೆ, ಹ್ಯೂಮನ್ ಒಬ್ಟೈನ್ ಕೌಂಟ್ಲೆಸ್ ಆಫ್ ಡೈರೆಕ್ಟ್ ಎಕನಾಮಿಕ್ ಬೆನಿಫಿಟ್ಸ್ ಫ್ರಮ್ ದಿ ನೇಚರ್. ನಮಗೆ ನೇಚರಿಂದ ಅನೇಕ ಲಾಭಗಳಿವೆ, ಡೈರೆಕ್ಟಾಗಿ ಲಾಭಗಳಿವೆ. ಫಾರ್ ಎಕ್ಸಾಂಪಲ್, ವಿ ಒಬ್ಟೈನ್ ಫುಡ್, ವುಡ್ ವರ್ಕ್, ಮರಕಟ್ಟಿಗೆಗಳು, ಫೈಬರ್ಸ್, ಕನ್ಸ್ಟ್ರಕ್ಷನ್ ಮೆಟೀರಿಯಲ್, ಮೆಡಿಸಿನಲ್ ಪ್ಲಾಂಟ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ವಿತ್ ಇನ್ಕ್ರೀಸಿಂಗ್ ರಿಸೋರ್ಸಸ್ ಪುಟ್ ಇಂಟು ಬಯೋಪ್ರಾಸ್ಪೆಕ್ಟಿಂಗ್. ಗೊತ್ತಾಗ್ತಿದೆ, ಈ ರೀತಿ ಅನೇಕ ಲಾಭಗಳು ನಮಗೆ ಆಗ್ತಿದೆ ಅನ್ನೋದನ್ನು ನ್ಯಾರೋಲಿ ಯುಟಿಲಿಟೇರಿಯನಲ್ಲಿ ಡಿಸ್ಕಸ್ ಮಾಡ್ತೀವಿ. ಬ್ರಾಡ್ಲಿ ಯುಟಿಲಿಟೇರಿಯನ್, ಸೊ ವೈಡಾಗಿ ಯೋಚನೆ ಮಾಡೋದಾದರೆ, ವಿ ಗೆಟ್ ಮೆನಿ ಸರ್ವಿಸಸ್ ಫ್ರಮ್ ದಿ ಇಕೋಸಿಸ್ಟಮ್. ನಮಗೆ ಈ ಬಯೋಡೈವರ್ಸಿಟಿ ಎಕೋಸಿಸ್ಟಮಿಂದ ಅನೇಕ ಸರ್ವಿಸ್ಗಳು ಸಿಗ್ತಿದೆ. ಫಾರ್ ಎಕ್ಸಾಂಪಲ್, ವಿ ಒಬ್ಟೈನ್ ಆಕ್ಸಿಜನ್ ಫ್ರಮ್ ದಿ ನೇಚರ್, ಓಕೆ, ಬೈ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್, ಆ್ಯಂಡ್ ಇನ್ ನೇಚರ್ ಪಾಲಿನೇಷನ್ ಅಕ್ಕರ್ಸ್. ಗೊತ್ತಾಗ್ತಿದೆಯಾ? ಸೊ ಪಾಲಿನೇಷನ್ ಆಗ್ತಾ ಇದೆ. ಸೊ ಇದಕ್ಕೆಲ್ಲ ನಾವು ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಸೊ ದಿಸ್ ಈಸ್ ಅ ಬ್ರಾಡ್ಲಿ ಯುಟಿಲೈಸ್ ಆಫ್ ದಿ ನೇಚರ್ ಆಫ್ ದಿ ಸ್ಪೀಸೀಸ್. ಸೊ ಇದನ್ನು ನಾವು ತುಂಬ ವಿವಿಧತೆಯಾಗಿ ಕಂಪೇರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ದೆನ್ ಎಥಿಕಲ್ ಇಶ್ಯೂಸ್ ಹೇಳೋದಾದರೆ, ಸೊ ಹಿಯರ್ ವಿ ವಿಲ್ ಡಿಸ್ಕಸ್ ವಿತ್ ಸ್ಪಿರಿಚುವಲ್ ಮ್ಯಾನರ್. ಸ್ಪಿರಿಚುವಲ್ ಆಗಿ ಹೇಳ್ತೀವಿ. ಏನು ಅಂದರೆ, ಭೂಮಿ ಮೇಲೆ ನಮಗೊಬ್ಬರಿಗೆ ಹಕ್ಕಿಲ್ಲ. ವಿ ಆರ್ ನಾಟ್ ಓನ್ಲಿ ಆರ್ಗ್ಯಾನಿಸಮ್ಸ್ ಟು ಲಿವ್ ಇನ್ ದಿ ಅರ್ತ್. ಸೊ ಭೂಮಿಯ ಮೇಲೆ ಬದುಕೋದಕ್ಕೆ ಎಲ್ಲ ಜೀವಿಗಳಿಗೂ ಹಕ್ಕಿದೆ ಅಂತ ಎಥಿಕಲ್ ಇಶ್ಯೂಸಲ್ಲಿ ಹೇಳಬಹುದು. ಗೊತ್ತಾಗ್ತಿದೆಯಾ? ಸೊ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿಲಿ 3 ಲೆವೆಲ್: ಎಥಿಕಲ್ ಇಶ್ಯೂಸ್, ಬ್ರಾಡ್ಲಿ ಯುಟಿಲಿಟೇರಿಯನ್ ಆ್ಯಂಡ್ ನ್ಯಾರೋಲಿ ಯುಟಿಲಿಟೇರಿಯನ್. ಎಥಿಕಲ್ ಇಶ್ಯೂಸ್ that tells in about spiritual way. Okay, broadly utilitarian that tells in a broad way that we get many benefits like photosynthesis, pollination from the nature. Okay, narrow utilitarian tells that we will get benefits such as wood, fireworks, medicinal plants. Okay, then how do we conserve ಬಯೋಡೈವರ್ಸಿಟಿನ ಯಾವ ರೀತಿ ಕನ್ಸರ್ವ್ ಮಾಡ್ಬೋದು? ಸೊ ಅದರಲ್ಲಿ 2 ರೀತಿ: ಇನ್ ಸಿಟು ಕನ್ಸರ್ವೇಷನ್, ಎಕ್ಸ್ ಸಿಟು ಕನ್ಸರ್ವೇಷನ್. ಸೊ ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್. ಅದಾದಮೇಲೆ ಎಕ್ಸಾಂಪಲ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ ಸಿಟು ಕನ್ಸರ್ವೇಷನ್ ಆರ್ ಆನ್ ಸೈಟ್ ಕನ್ಸರ್ವೇಷನ್. ಇನ್ ಸಿಟು ಕನ್ಸರ್ವೇಷನ್ ಅಥವಾ ಆನ್ ಸೈಟ್ ಕನ್ಸರ್ವೇಷನ್ ಅಂದರೆ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಇನ್ ದೇರ್ ನ್ಯಾಚುರಲ್ ಹ್ಯಾಬಿಟೆಟ್. ಎಲ್ಲೆಲ್ಲಿ ಪ್ರಾಣಿ ಪಕ್ಷಿಗಳು ಸಸ್ಯಗಳಿದೆಯೋ ಆ ಪ್ರದೇಶನ ಉಳಿಸೋದು, ನಾಶ ಆಗಲಿಲ್ಲದ ರೀತಿ ಕನ್ಸರ್ವ್ ಮಾಡೋದು. ಸೊ ಇನ್ ಸಿಟು ಕನ್ಸರ್ವೇಷನ್ ಆರ್ ಆನ್ ಸೈಟ್ ಕನ್ಸರ್ವೇಷನ್ ಟೆಲ್ಸ್ ದಟ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಆರ್ ಸ್ಪೀಸೀಸ್ ಇನ್ ದೇರ್ ನ್ಯಾಚುರಲ್ ಹ್ಯಾಬಿಟ್ಯಾಟ್. ಅವು ಎಲ್ಲಿ ಇದಾವೋ ಅಲ್ಲೇ ಅವನ್ನ ಕನ್ಸರ್ವ್ ಮಾಡಿದ್ರೆ ಅದನ್ನು ಇನ್ ಸಿಟು ಕನ್ಸರ್ವೇಷನ್ ಅಂತ ಕರಿತೀವಿ. ಸೊ ಕನ್ಸರ್ವೇಷನಿಸ್ಟ್ ಹ್ಯಾವ್ ಐಡೆಂಟಿಫೈಡ್ ಫಾರ್ ಮ್ಯಾಕ್ಸಿಮಮ್ ಪ್ರೊಟೆಕ್ಷನ್ ಸರ್ಟೈನ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂದರೆ ದ ರೀಜನ್ಸ್ ವಿಚ್ ಶೋಸ್ ಹೈ ಸ್ಪೀಸೀಸ್ ರಿಚ್ನೆಸ್ ಆ್ಯಂಡ್ ಹೈ ಡಿಗ್ರಿ ಆಫ್ ಎಂಡಮಿಸಮ್. ಸೊ ಯಾವ ಪ್ರದೇಶದಲ್ಲಿ ಸ್ಪೀಸೀಸ್ನ ಸಂಖ್ಯೆ ಜಾಸ್ತಿ ಇರುತ್ತೆ ಮತ್ತು ಎಂಡಮಿಸಮ್ ಇರುತ್ತೆ. ಎಂಡಮಿಸಮ್ ಮೀನ್ಸ್ ದ ಸ್ಪೀಸೀಸ್ ದಟ್ ಆರ್ ರಿಸ್ಟ್ರಿಕ್ಟೆಡ್ ಟು ಪರ್ಟಿಕ್ಯುಲರ್ ಜಿಯೋಗ್ರಾಫಿಕಲ್ ಏರಿಯಾ. ಕೆಲವೊಂದು ಪ್ರದೇಶದಲ್ಲಿ ಮಾತ್ರ ಕೆಲವೊಂದು ಜೀವಿಗಳನ್ನ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಕಾಂಗರೋರ್ ಇನ್ ಆಸ್ಟ್ರೇಲಿಯಾ. ಸೊ ದಟ್ ಈಸ್ ಶೋಸ್ ಎಂಡಮಿಸಮ್. Species found in the endemism means species found in that region and not found anywhere else.
So there is about 34 biodiversity hotspots in the world. These hotspots are also regions for accelerated habitat loss. India has 14 biosphere reservoirs, 90 national parks and 448 wildlife sanctuaries. ನೋಡಿ ಈಗ ನೋಡಿ ಇನ್ಸಿಟು ಕನ್ಸರ್ವೇಷನಲ್ಲಿ ಯಾವ್ಯಾವ ಎಕ್ಸಾಂಪಲ್ಸ್ ಅಂದರೆ ಬಯೋಸ್ಪಿಯರ್ ರಿಸರ್ವ್ಸ್, ನ್ಯಾಚುರಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಆ್ಯಂಡ್ ಸೇಕ್ರೆಡ್ ಫಾರೆಸ್ಟ್ ಕಾಸಸ್. ಸೇಕ್ರೆಡ್ ಫಾರೆಸ್ಟ್ ಅಂದರೆ ಅಥವಾ ಸೇಕ್ರೆಡ್ ಗ್ರೂವ್ಸ್ ಅಂದರೆ, ಸೊ ಸೇಕ್ರೆಡ್ ಗ್ರೂವ್ಸ್ ಮೀನ್ಸ್ ದೀಸ್ ಆರ್ ದಿ ಪ್ಯಾಚಸ್ ಆಫ್ ದಿ ಫಾರೆಸ್ಟ್, ಕಾಡಿನ ಒಂದು ಭಾಗ. ಸೊ ಇನ್ ವಿಚ್ ದ ಪೀಪಲ್ ಬಿಲೀವ್ ದಟ್ ದೇರ್ ಇಸ್ ಅ ವರ್ಷಿಪ್ ಆಫ್ ಗಾಡ್. ಜನ ಏನು ಮಾಡ್ತಾರೆ, ಆ ಪ್ರದೇಶನ ಪೂಜೆ ಮಾಡ್ತಾರೆ. ಸೊ ಪೂಜೆ ಮಾಡುವುದರಿಂದ ಸೊ ಇನ್ ದ್ಯಾಟ್ ರೀಜನ್ ದೇರ್ ಈಸ್ ನೋ ಬಯೋಡೈವರ್ಸಿಟಿ ಲಾಸ್. ಸೊ ಆ ಪ್ರದೇಶದಲ್ಲಿ ಬಯೋಡೈವರ್ಸಿಟಿ ಲಾಸ್ ಆಗುವುದಿಲ್ಲ. ಸೊ ಸೇಕ್ರೆಡ್ ಗ್ರೂವ್ಸ್ ಆರ್ ದಿ ಫಾರೆಸ್ಟ್ ಪ್ಯಾಚಸ್. ಸೊ ಯಾವ ಭಾಗನ ಸ್ಯಾಕ್ರೆಡ್ ಗ್ರೂವ್ಸ್ ಅಂತ ಕಂಪೇರ್ ಮಾಡ್ತಾರೆ, ಜನಗಳು ಪೂಜೆ ಮಾಡ್ತಾರೆ ಅಂದರೆ ಎಲ್ಲಿ ಬೇವಿನ ಮರ ಇರುತ್ತೋ, ಗೊತ್ತಾಗ್ತಿದೆಯಾ, ಎಲ್ಲಿ ಹಾವುಗಳಿರುತ್ತೋ, ಎಲ್ಲಿ ಹಸುಗಳಿರುತ್ತೋ, ಗೊತ್ತಾಗ್ತಿದೆಯಾ, ಅದೆಲ್ಲ ಸೇಕ್ರೆಡ್ ಗ್ರೂವ್ಸ್ ಅಂತ ಕರೀತಾರೆ. ಅವೆಲ್ಲ ಪೂಜನೀಯ ಅಂತ ಕರೀತಾ ಹೋಗ್ತಾರೆ. ನೆಕ್ಸ್ಟ್ ಎಕ್ಸಿಟು ಆರ್ ಆಫ್ ಸೈಟ್ ಕನ್ಸರ್ವೇಷನ್. ನೋಡಿ ಇನ್ಸಿಟು ಕನ್ಸರ್ವೇಷನ್ ಅಂದ್ರೇನು, ಸ್ಪೀಸೀಸ್ ಎಲ್ಲಿರುತ್ತೋ ಅಲ್ಲೇ ರಕ್ಷಣೆ ಕೊಡೋದು. ಎಕ್ಸಿಟು ಕನ್ಸರ್ವೇಷನ್ ಅಂದರೆ ಕನ್ಸರ್ವೇಷನ್ ಆಫ್ ಆರ್ಗ್ಯಾನಿಸಮ್ಸ್ ಅವೇ ಫ್ರಮ್ ದೇರ್ ನ್ಯಾಚುರಲ್ ಹ್ಯಾಬಿಟ್ಯಾಟ್ಸ್. ಸೊ ಅದು ಎಲ್ಲಿ ಇರುತ್ತೋ ಅಲ್ಲಿಂದ ಹೊರಗಡೆ ತೆಗೆದುಕೊಂಬಂದು ಅಲ್ಲಿ ಅವರಿಗೆ ರಕ್ಷಣೆ ಕೊಡೋದು. ಫಾರ್ ಎಕ್ಸಾಂಪಲ್ ಝೂ ಆಗಿರ್ಬೋದು. ಸೊ ಝೂ ಅಲ್ಲಿ ಏನು ಮಾಡ್ತೀವಿ, ಕಾಡಿನಲ್ಲಿರುವ ಪ್ರಾಣಿಗಳನ್ನ ತಂದು ಕೇಜಿನಲ್ಲಿ ಹಾಕ್ತೀವಿ, ಗುಹೆಯಲ್ಲಿ ಹಾಕ್ತದೆ, ಬಂಧನದಲ್ಲಿಟ್ಟು ಅದಕ್ಕೆ ಪ್ರೊಟೆಕ್ಷನ್ ಕೊಡ್ತೀವಲ್ಲ. ಸೊ ಅದನ್ನು ಎಕ್ಸಿಟಿವ್ ಕನ್ಸರ್ವೇಷನ್ ಅಥವಾ ಆಫ್ ಸೈಟ್ ಕನ್ಸರ್ವೇಷನ್ ಅಂತ ಕರಿತೀವಿ. ಸೊ ಇನ್ ದಿಸ್ ಮೆಥಡ್ threatened animals and plants are taken out from their natural habitat and placed in a special setting when they be protected by a given care. Zoological parks, botanical gardens and wildlife sanctuaries are used for the purpose. So few gametes or threatened species can be preserved in viable and fertile condition for a long period of time using cryopreservation techniques. So ಇಲ್ಲಿ ಏನಾಗುತ್ತೆ, ಎಕ್ಸಿಟಿವ್ ಕನ್ಸರ್ವೇಷನಲ್ಲಿ ಕೆಲವೊಂದು ರೇರ್ ಸ್ಪೀಸೀಸ್, ಸೊ ಅವನತಿ ಅಂಚಿನಲ್ಲಿರುವ ಗಿಡಗಳನ್ನ ಅಥವಾ ಪ್ರಾಣಿಗಳನ್ನ ಏನು ಮಾಡ್ತಾರೆ, ತೆಗೆದುಕೊಂಡು ಅದನ್ನು ಫರ್ಟಿಲೈಸ್ ಮಾಡುವುದು ಅಥವಾ ಅದರ ಸೀಡ್ಸ್ನ ತಂದು ಕ್ರಯೋ ಪ್ರಿಸರ್ವ್ ಮಾಡೋದು, ಸ್ಪರ್ಮ್ಸ್ನ ತಂದು ಕ್ರಯೋ ಪ್ರಿಸರ್ವೇಷನ್ ಮಾಡೋದು. ಗೊತ್ತಿದೆ ನಮಗೆ ಕ್ರಯೋ ಪ್ರಿಸರ್ವೇಷನ್ ಅಂದರೆ ಪ್ರಿಸರ್ವಿಂಗ್ ದಿ ಥಿಂಗ್ that is in about minus 196 degree nitrogen Celsius, minus 196 degree Celsius in liquid nitrogen. ಗೊತ್ತಾಗ್ತಿದೆಯಾ, minus 196 degree Celsius in liquid nitrogenನಲ್ಲಿ ಸ್ಪರ್ಮ್ಸ್ನಾಗಿರ್ಬೋದು, ಸೀಡ್ಸ್ನಾಗಿರ್ಬೋದು ಸ್ಟೋರ್ ಮಾಡ್ತೀವಿ. ಯಾಕೆ ಸ್ಟೋರ್ ಮಾಡ್ತೀವಿ ಅಂದರೆ ಸೊ ಟು ಅಂಡರ್ಗೋ ಸಮ್ ಎಕ್ಸ್ಪರಿಮೆಂಟ್ಸ್ ಇನ್ ನೆಕ್ಸ್ಟ್ ಜನರೇಷನ್. So eggs can be fertilized in vitro and plants can be propagated using tissue culture methods. ಸೊ ಈ ರೀತಿ ಕೂಡ ಎಕ್ಸಿಟಿವ್ ಕನ್ಸರ್ವೇಷನ್ ಮಾಡೋದ್ರಿಂದ ಬಯೋಡೈವರ್ಸಿಟಿನ ನಾವು ಇನ್ನೂ ಜಾಸ್ತಿ ಮಾಡಬಹುದು ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಾ? ದಿಸ್ ಈಸ್ ಅಬೌಟ್ ದ ಚಾಪ್ಟರ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಕನ್ಸರ್ವೇಷನ್. ಥ್ಯಾಂಕ್ ಯು.